ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದೀರಾ, ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಪ್ರಿಪೇರಿಂಗ್ ರಿಯಲಿ ವೆಲ್ ಫಾರ್ ದ ಎಕ್ಸಾಮ್ಸ್. ಆ್ಯಂಡ್ ನಾವು ಡಿಸ್ಕಸ್ ಮಾಡೋದು ಸೆಕೆಂಡ್ PUC ಫಿಸಿಕ್ಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೆಪಾಸಿಟೆನ್ಸ್ ಮಕ್ಕಳೇ. ಆ್ಯಂಡ್ ಸೊ ಆಲ್ರೆಡಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಮುಗಿಸಿದ್ದೀನಿ. ಐ ಥಿಂಕ್ ವಿತಿನ್ 1 hour ಮುಗಿಸಿದ್ದೀನಿ. ಸೊ ಈಗಲೂ ಅಷ್ಟೇ ಎಂಟೈರ್ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಏನೇನು ಬೇಕೋ ಕಾನ್ಸೆಪ್ಟ್ಸು, ಎಕ್ಸ್ಪ್ಲನೇಷನು, ಡೆರಿವೇಷನ್ಸು ಎಲ್ಲದನ್ನು ಅರ್ಥ ಮಾಡಿಸಿ ನೀವು ಅರ್ಥ ಮಾಡ್ಕೊಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಆ್ಯಂಡ್ ಅದಾದಮೇಲೆ ನಂತರ ಇದು ಸೇಮ್ ಅಗೇನ್ KCET ವಿಡಿಯೋನು ಬರುತ್ತೆ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ KCET ಯೂಟ್ಯೂಬ್ ಚಾನಲಲ್ಲಿ. ಅಲ್ಲಿ ಡಿಸ್ಕಸ್ ಮಾಡ್ತೀನಿ ಫರ್ದರ್ ಎಕ್ಸ್ಪ್ಲನೇಷನ್ಸ್, ಏನಾದರೂ ಎಕ್ಸ್ಟ್ರಾ ಕಾನ್ಸೆಪ್ಟ್ಸ್ ಎಲ್ಲ ಇದ್ದರೆ. ಆ್ಯಂಡ್ ವಿಲ್ ಕೀಪ್ ದಿಸ್ ವಿಡಿಯೋ ಓನ್ಲಿ ಫಾರ್ ದ ಬೋರ್ಡ್ ಎಕ್ಸಾಮ್ಸ್. ಆ್ಯಂಡ್ ಕಮಿಂಗ್ ಟು ದ ಬೋರ್ಡ್ ಎಕ್ಸಾಮ್ಸ್, ಇಲ್ಲಿ ಆ್ಯಸ್ ಪರ್ ಯುವರ್ ನ್ಯೂ ಬ್ಲೂ ಪ್ರಿಂಟ್ ಮಾರ್ಕ್ಸ್ ನೋಡಿದಾಗ ನೀವು 1 ಮಾರ್ಕರ್ಸ್ 1 ಮಾರ್ಕ್ ಇದೆ, 2 ಮಾರ್ಕರ್ಸ್ 2 ಮಾರ್ಕ್ಸ್ ಇದೆ. ಆ್ಯಂಡ್ ಸೇಮ್ ಆ್ಯಸ್ ಆಲ್ಮೋಸ್ಟ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಸೇಮ್ ಮಕ್ಕಳೇ. ಸೊ ಇದರಲ್ಲಿ ಒಂದು ನ್ಯೂಮರಿಕಲ್ ಬಂದರೆ ಅದರಲ್ಲಿ ಥಿಯೋರಿ ಬರುತ್ತೆ, ಅಲ್ಲಿ ನ್ಯೂಮರಿಕಲ್ಸ್ ಬಂದರೆ ಇಲ್ಲಿ ಥಿಯೋರಿ ಬರುತ್ತೆ. ಸೊ ಯೂಶಲಿ ಪಾರ್ಟ್ ಡಿ ಅಲ್ಲಿ ನಿಮಗೆ ಒಂದು ನ್ಯೂಮರಿಕಲ್ ಒಂದು ಥಿಯೋರಿ ಈ ಚಾಪ್ಟರಿಂದ ಬರುತ್ತೆ. ಲೆಟ್ಸ್ ಟಾರ್ಗೆಟ್ 11 out of 11 ಫ್ರಮ್ ದಿಸ್ ಚಾಪ್ಟರ್ ಮಕ್ಕಳೇ. ಓಕೆನಾ? ಫಸ್ಟ್ ಲೆಟ್ಸ್ ಸಿ ದಿಸ್. ಆ್ಯಂಡ್ ಎಂಟೈರ್ ಚಾಪ್ಟರ್ ನೀವು ನೋಡಿದಾಗ ಐ ಹ್ಯಾವ್ ಗಿವನ್ ಎಂಟೈರ್ ಚಾಪ್ಟರ್ ಆಸ್ ಒಂದು ಗ್ಲ್ಯಾನ್ಸ್ ಮಾಡಿದ್ದೀನಿ. ಸೊ ದಯವಿಟ್ಟು ಒಂದು ನೋಟ್ಸ್ ಇಟ್ಕೊಂಡು ಐ ಆಲ್ವೇಸ್ ಸಜೆಸ್ಟ್ ಪೀಪಲ್ ಟು ರೈಟ್ ನೋಟ್ಸ್. ಸೊ ಒಂದ್ಸತಿ you just write once, you'll remember always ಮಕ್ಕಳೇ. ಸೊ ಕೀಪ್ ಸಿಂಪ್ಲಿಫೈಡ್ ಮೈಂಡ್ಸ್ RP Sir's ಫಿಸಿಕ್ಸ್, ಆಲ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಆಗಿದೆ. ಆ್ಯಂಡ್ ಆಲ್ಸೋ CET ಸಪ್ರೇಟ್ ನೋಟ್ಸ್ ಇಟ್ಕೊಳ್ಳಿ, ಅದ್ರದ್ದು ಆಗಿದೆ ಆಲ್ರೆಡಿ. ನಮ್ಮ ಒನ್ ಶಾರ್ಟಲ್ಲಿ ಮುಗಿಸಿದ್ದೀನಿ. ತುಂಬ ಜನ ಡಿಮ್ಯಾಂಡ್ ಮಾಡ್ತಾರೆ ಫಸ್ಟ್ PUC ಮುಗಿಸಿ ಆಮೇಲೆ CET ಮಾಡಿ ಅಂದ್ಬಿಟ್ಟು. ಸೊ ವಿ ಆರ್ ಸ್ಟಾರ್ಟಿಂಗ್ ಲೆಟ್ಸ್ ಫಸ್ಟ್ ಫಿನಿಶ್ PUC, ದೆನ್ ವಿಲ್ ಗೋ ಫಾರ್ CET ಮಕ್ಕಳೇ. ಅರ್ಥ ಆಯ್ತಾ? ಆ್ಯಂಡ್ ಕೀಪ್ ಎ ನೋಟ್ಸ್ ಆ್ಯಂಡ್ ರೈಟ್ ಡೌನ್ ಎವ್ರಿಥಿಂಗ್ ಇನ್ ದ ಫ್ರಂಟ್ ಪೇಜ್. ಯು ಆಲ್ವೇಸ್ ರೈಟ್ ಎವ್ರಿಥಿಂಗ್, ಆಲ್ ದಿಸ್ ಫಾರ್ಮುಲಾ, ಸೊ ದಟ್ ರಿವಿಷನ್ ಮಾಡೋಕ್ಕಂದ್ರೆ ನಿಮ್ಗೆ ತುಂಬಾ ಫಾಸ್ಟ್ ಆಗುತ್ತೆ. ಈ ಎಂಟೈರ್ ಚಾಪ್ಟರ್ ತೊಗೊಂಡ್ರೆ ವಿ ಕ್ಯಾನ್ ಡಿವೈಡ್ ದ ಚಾಪ್ಟರ್ ಇಂಟು 2 parts. ಒನ್ ಇಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ದೆನ್ ಅದಾದಮೇಲೆ ಕೆಪಾಸಿಟೆನ್ಸ್ ಮಕ್ಕಳು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆ್ಯಂಡ್ ವೆರಿ ನೈಸ್ ಚಾಪ್ಟರ್. ಆ್ಯಂಡ್ ತುಂಬಾ ಅಪ್ಲಿಕೇಶನ್ಸ್ ಇದೆ. ನೀವು ರಿಯಲ್ ಲೈಫಲ್ಲಿ ಏನೇ ಒಂದು ಯಾವುದೇ ಒಂದು ಐ ಥಿಂಕ್ ಮೆನಿ ಆಫ್ ಯು ಮಸ್ಟ್ ಹ್ಯಾವ್ ಸೀನ್ ದಿಸ್. ಇದು ಕೆಪಾಸಿಟರ್ ಅನಿಸುತ್ತೆ. ಸೊ ಕೆಪಾಸಿಟರ್ ಇದು ನೀವು ಯಾವುದೇ ಒಂದು ಫ್ಯಾನ್, ಇಲ್ಲೊಂದು ಫ್ಯಾನ್ ಇದೆ ಆ್ಯಕ್ಚುಲಿ. ಸೊ ಯಾವುದೇ ಒಂದು ಫ್ಯಾನಲ್ಲಿ ನೋಡಿದಾಗ ನಿಮಗೆ ಅದು ಕಾಣಿಸುತ್ತೆ ಕೆಪಾಸಿಟರ್ ಅಂದ್ಬಿಟ್ಟು. ಸೊ ನಿಮ್ಮ ಫ್ಯಾನ್ ಓಡ್ತಾ ಇಲ್ಲ ಅಂತ ಹೇಳ್ಕೊಂಡು ಕೆಲಸ ಸ್ವಿಚ್ ಆನ್ ಮಾಡ್ತೀವಿ, ಅದು ಸೌಂಡ್ ಮೋಟ್ರ್ ಆಗ್ತಾ ಇರ್ತವೆ, ಬಟ್ ಓಡ್ತಾ ಇರಲ್ಲ ಫ್ಯಾನು. ದಟ್ ಮೀನ್ಸ್ ಕೆಪಾಸಿಟರ್ ಇಸ್ ಗೋನ್ ಅಂದ್ಬಿಟ್ಟು. ಸೊ ವಿಲ್ ಡಿಸ್ಕಸ್ ಅಬೌಟ್ ದಿಸ್ ಇನ್ ದಿಸ್ ಚಾಪ್ಟರ್. ಆ್ಯಂಡ್ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್, ಯಾವುದೇ ಒಂದು ಡಿವೈಸ್ ಮಕ್ಕಳೇ, ನೀವು ಎನಿ ಡಿವೈಸ್ ಯು ಟೇಕ್, ದಿಲ್ ಬಿ ಆಲ್ವೇಸ್ ಕೆಪಾಸಿಟರ್ಸ್ ವಿಲ್ ಬಿ ದೇರ್, ದಿಲ್ ಬಿ ಆಲ್ವೇಸ್ ರೆಸಿಸ್ಟರ್ಸ್ ವಿಲ್ ಬಿ ದೇರ್, ಆಲ್ವೇಸ್ ಇಂಡಕ್ಟರ್ಸ್ ಆರ್ ದೇರ್. ಅದರಲ್ಲಿ ಒನ್ ಆಫ್ ದ ಡಿವೈಸ್ ಕೆಪಾಸಿಟರ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದೀವಿ. ಸೊ ಸ್ಟಡಿಂಗ್ ಅಬೌಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ದ ಕೆಪಾಸಿಟೆನ್ಸ್. ವೆರಿ ವೆರಿ ಬ್ಯೂಟಿಫುಲ್ subject. Okay, since I'm teaching for the board exam, I want to keep it very short and concise, and we'll discuss only what is required for the board exam. Artha aida makle? Now coming to electric potential, so already electric charges I have taken same example. ಸೊ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ ಒಂದು ಡಾನ್ ಇರ್ತಾನೆ, ಒಂದು ಏರಿಯಾ ಆಫ್ ಇನ್ಫ್ಲೂಯೆನ್ಸ್ ಇರುತ್ತೆ, ಬೇರೆ ಯಾರಾದರೂ ಬಂದರೆ ಅಲ್ಲಿ ಸೊ ದೇ ವಿಲ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್. ಈಗ ಆ ಫೋರ್ಸ್ ಎಕ್ಸ್ಪೀರಿಯನ್ಸ್ ದಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್. ಈಗ ಸಿನ್ಸ್ ದೇರ್ ಇಸ್ ಅ ಫೋರ್ಸ್ ಎಕ್ಸ್ಪೀರಿಯನ್ಸ್, ದೇರ್ ಇಸ್ ಅ ಸೋರ್ಸ್ ಚಾರ್ಜ್ Q is there, I am bringing a charge Q, so this Q will experience a force, therefore I should do work ಅಲ್ವಾ, ನಾನು ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಇಟ್ ವಿಲ್ ಕಮ್ ಔಟ್. ಈಗ ಫಾರ್ ಎಕ್ಸಾಂಪಲ್ Q ಪಾಸಿಟಿವ್, ಇದು ಪಾಸಿಟಿವ್, ಈ ಪ್ಲಸ್ ಇಲ್ಲಿ ತಂದಾಗ ಏನಾಗುತ್ತೆ, ಇದನ್ನು ಪುಷ್ ಮಾಡುತ್ತೆ, ಹಿಂದೆ ಎತ್ತು ಬಿಸಾಕುತ್ತೆ. ಅದನ್ನ ಏನಾಗುತ್ತೆ, ನಾವು ಕೆಲಸ ಮಾಡಬೇಕು. ವಿ ಹ್ಯಾವ್ ಟು ಡೂ ದ ವರ್ಕ್ ಟು ಬ್ರಿಂಗ್ ದ ಚಾರ್ಜ್ ಇನ್ಸೈಡ್ ದಿಸ್. That work done is stored as a potential. It's very simple example. Electrostatic potential meaning ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಎನರ್ಜಿ ನಿಮ್ಗೆ ಗೊತ್ತಿದೆಯಲ್ವಾ. ವಾಟರ್ ಸ್ಟೋರ್ಡ್ ಇನ್ ಎ ಡ್ಯಾಮ್. ನಿಮ್ಮ ಮನೆ ಮೇಲೆ ಟ್ಯಾಂಕಲ್ಲಿ ನೀರಿರುತ್ತೆ, ಟ್ಯಾಪ್ ಓಪನ್ ಮಾಡಿದ್ರೆ ಇಟ್ಸ್ ಫ್ಲೋ ಬೇಸಿಕಲಿ, ನೀರು ಕೆಳಗಡೆ ಬರುತ್ತೆ ಬೇಸಿಕಲಿ. ಸೇಮ್ ಥಿಂಗ್ ಯು ಕ್ಯಾನ್ ಯೂಸ್ ದಿಸ್ ಸ್ಲಿಂಗ್ ಶಾಟ್ ಆರ್ ಎನಿಥಿಂಗ್ ಮಕ್ಕಳು. ಸ್ಪ್ರಿಂಗ್ ತೊಗೊಂಡ್ರೆ ಅದು ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ. We have kinetic energy ಬರೋದಿಲ್ಲ ಇಲ್ಲಿ, ಇಟ್ಸ್ potential energy convert into kinetic energy basically, potential. ಈಗ ಸ್ಲಿಂಗ್ ಶಾಟ್ ತಗೊಳ್ಳಿ, ಬೇಸಿಕಲಿ ಇಟ್ಸ್ ವೆರಿ ಸಿಂಪಲ್. ಐ ಥಿಂಕ್ ವೆನ್ ಐ ವಾಸ್ ನಮ್ಮ ಚೈಲ್ಡ್ಹುಡ್ಡಲ್ಲಿ, ಸೊ ದೋಸ್ ಆರ್ ಬಾರ್ನ್ ಇನ್ 1990s, ಸೊ 19 to 93s, ಓಕೆ, ಐ ಆಮ್ ಟೆಲಿಂಗ್ ಮೈ ಡೇಟ್ ಆಫ್ ಬರ್ತ್. ಓಕೆ, ಸೊ ನಾವು ಬೇಸಿಕಲಿ ಸೊ ಇದನ್ನು ತೊಗೊಂಡಾಗ ಐ ಥಿಂಕ್ ವಿ ಆಲ್ ಹ್ಯಾಡ್, ನನ್ನ ಪ್ರಕಾರ ಇದು ಎವ್ರಿ ಒನ್ಸ್. ಸೊ ನಮ್ಮ ಚೈಲ್ಡ್ಹುಡ್ ಇದೊಂದು ಆಯುಧ ಇದ್ದಂಗೆ. ಸೊ ವೆನ್ ಚೈಲ್ಡ್ಹುಡ್ ಬೇಸಿಕಲಿ ಒಂದು ಪಾಕೆಟಲ್ಲಿ ಯಾವಾಗ ಇರುತ್ತೆ, ಇನ್ನೊಂದು ಪಾಕೆಟಲ್ಲಿ ಕಲ್ಲುಗಳು ಇರ್ತಾ ಇತ್ತು. ಸೊ ಎಲ್ಲೆಲ್ಲಿ ಮಾವಿನ ಹಣ್ಣು ಸಿಗುತ್ತೋ, ಅದು ಸಿಗುತ್ತಾ, ಇದು ಸಿಗುತ್ತೋ ಎಲ್ಲ ಹೊಡಿತಾ ಇದ್ರಿ. ಐ ಸ್ಟಿಲ್ ರಿಮೆಂಬರ್ ಮಕ್ಕಳೇ. ಸೊ ಇಫ್ ಯು ಸಿ ದ ಏರ್ಪೋರ್ಟ್ ರೋಡ್, ಈಗೇನು ಏರ್ಪೋರ್ಟ್ ರೋಡ್ ನೋಡ್ತೀರಲ್ಲ ನೀವು, ದೇವನಹಳ್ಳಿ ಏರ್ಪೋರ್ಟ್ ರೋಡು, ದಟ್ ರೋಡಲ್ಲಿ ನಾನು ಚಿಕ್ಕವಾಗಿರ್ಬೇಕಂತ ಹೇಳಿದ್ರೆ ದಟ್ ರೋಡ್ ಫುಲ್ ಹ್ಯಾಡ್ ಮ್ಯಾಂಗೋ ಟ್ರೀಸ್. ಎರಡೂ ಕಡೆ ಎಷ್ಟು ಮ್ಯಾಂಗೋ ಟ್ರೀಸ್ ಇತ್ತು ಅಂತ ಹೇಳಿದ್ರೆ ಯು ಕಾಂಟ್ ಇವನ್ ಇಮ್ಯಾಜಿನ್. ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಇನ್ ಸಮಥಿಂಗ್ ಅರೌಂಡ್ 2000, ಒಂದು 25 ವರ್ಷದಿಂದ. ಆ್ಯಂಡ್ ಬರೀ ಮಾವಿನ ಮರ ಆ್ಯಂಡ್ ನೇರಳೆ ಮರ, ಫುಲ್ ರೋಡ್ ಇತ್ತು. ಆ್ಯಂಡ್ ಎಷ್ಟು ದೊಡ್ಡ ಮರ ಅಂತ ಹೇಳಿದ್ರೆ, ಸೊ ನಾನು ನನ್ನ ಸ್ಕೂಲ್ ಮುಗಿಸ್ಕೊಂಡು ಬರ್ಬೇಕಂತೇಳಿ ಐ ಹ್ಯಾವ್ ಟು ಕ್ರಾಸ್ ದ ರೋಡ್. ಸೊ ಅದರಿಂದ ಇದು ಇಟ್ಕೊಂಡು ಪಕ್ಕ ಮಾವಿನ ಹಣ್ಣು ಒಂದು 2 ಹೊಡ್ಕೊಂಡೆ ಹೋಗ್ತಾ ಇದ್ದಿದ್ದು.
So I see this is basically, so whenever you want to, and I still remember one small story. Once at the BMTC bus in glass ಹೊಡೆದಾಕಿದ್ದೆ. Anyway, I don't want to tell that all these things. So childhood ಅಲ್ಲಿ heavy I was too much. So ಈಗ ಸ್ಲಿಂಗ್ ಶಾಟ್ ತಗೊಂಡ್ರೆ ನೀವು, and so the childhood games lot of people have lost now. ನೀವು ತುಂಬ ಜನ ನೀವು ಮರ್ತೋಗಿದ್ದೀರಾ. There were so many games. We used to take the match box, ಆ ಮ್ಯಾಚ್ ಬಾಕ್ಸ್ ಮೇಲೆ ಕಟ್ ಮಾಡ್ಕೊಂಡು ಒಂದು ಸರ್ಕಲ್ ಹಾಕಿ ಆ ಸರ್ಕಲ್ ಹಿಡಿದು ಬಚ್ಚೆಯಲ್ಲಿ ಹೊಡೆದು. ಐ ಥಿಂಕ್ ನಾವು ಇದನ್ನ ಕ್ಯಾಟ್ರ್ ಬಿಲ್ ಅಂತ ಕರೀದು. ನಂಗೆ ಈಗಲೂ ಅರ್ಥ ಯಾಕೆ ಅಂದ್ಬಿಟ್ಟು ಐ ಡೋಂಟ್ ನೋ ವಾಟ್ ಯು ಕಾಲ್ ದಿಸ್ ಎಸ್. ಸೊ ನಿಮ್ಮ ನೀವು ಅದನ್ನ ಏನು ಕರೆದು ನಂಗೆ ಗೊತ್ತಿಲ್ಲ ನಿಮ್ಮ ರೀಜನಲ್ಲಿ. ಐ ಡೋಂಟ್ ನೋ ವೈ ಇಟ್ಸ್ ಕಾಲ್ ಐ ಥಿಂಕ್ ಇಟ್ಸ್ ಸ್ಲಿಂಗ್ ಶಾಟ್ ಅಂತ ಇಂಗ್ಲೀಷಲ್ಲಿ ಬಿಡಿ. ಸೊ ಇದನ್ನು ಹೇಳಿದಾಗ ಏನಾಗುತ್ತೆ ಬೇಸಿಕಲಿ, ಸೊ ಐ ಆಮ್ ಡೂಯಿಂಗ್ ವರ್ಕ್ ಅಗೇನ್ಸ್ಟ್ ದಿಸ್ ಟೆನ್ಷನ್ ಅಲ್ವಾ, ಇಲ್ಲಿ ಟೆನ್ಷನ್ ಇದೆ ಬೇಸಿಕಲ್ ಸ್ಟ್ರಿಂಗಲ್ಲಿ. ಸೊ ಐ ಆಮ್ ಡೂಯಿಂಗ್ ವರ್ಕ್ ಅಗೇನ್ಸ್ಟ್ ದ ಟೆನ್ಷನ್ ಆ್ಯಂಡ್ ದೇರ್ ಫೋರ್ ಇಟ್ ಈಸ್ ಸ್ಟೋರ್ಡ್ ಇಯರ್. ಇಲ್ಲಿ ಇದು ಸ್ಟೋರ್ ಆಗಿದೆ ಬೇಸಿಕಲಿ, ನಾನು ಇದು ಬಿಟ್ಟಿದ ತಕ್ಷಣ ಹೋಗುತ್ತೆ ಬೇಸಿಕಲಿ. ಅಂಡರ್ಸ್ಟುಡ್ ರೈಟ್? ಸೊ ಇಫ್ ಐ ಲೀವ್ ದಿಸ್ ದೆನ್ ಇಟ್ಸ್ ಗೋಯಿಂಗ್ ಟು ಸ್ಟಾರ್ಟ್ ಗೋಯಿಂಗ್ ಅಟ್ ಎ ಸಡನ್ ಸ್ಪೀಡ್. ಸೊ ಆ ಪೊಟೆನ್ಷಿಯಲ್ ಎನರ್ಜಿ ಏನಿದೆಲ್ವಾ ಅದು ಕರೆಂಟಿಕ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿಯೇ ನಾವು ಇಲ್ಲಿ ಈ ಚಾರ್ಜ್ನ ತೊಗೊಂಡು ಇಟ್ಟಾಗ ಬೇಸಿಕಲಿ ಇಫ್ ಐ ಲೀವ್ ದಿಸ್ ಚಾರ್ಜ್ ಸ್ಟಾರ್ಟ್ ಮೂವಿಂಗ್, ದೇರ್ ಫೋರ್ ದಟ್ಸ್ ಹೌ ದ ಫ್ಲೋ ಆಫ್ ಚಾರ್ಜಸ್, ಈ ಮೂವ್ಮೆಂಟ್ ಆಫ್ ದ ಚಾರ್ಜಸ್ ಬರುತ್ತೆ. ದಟ್ ಈಸ್ ನೆಕ್ಸ್ಟ್ ಚಾಪ್ಟರ್, ದಟ್ ಇಸ್ ಕರೆಂಟ್ ಎಲೆಕ್ಟ್ರಿಸಿಟಿಯನ್ನು ಡಿಸ್ಕಸ್ ಮಾಡ್ತೀವಿ. ಅರ್ಥ ಆಗಿದೆ ಕ್ಲಿಯರಾಗಿ? ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಐ ಜಸ್ಟ್ ಗಿವನ್ ಒನ್ ಎಕ್ಸಾಂಪಲ್. ಸೊ ವಾಟ್ ಈಸ್ ಪೊಟೆನ್ಷಿಯಲ್? ಇಸ್ ನಥಿಂಗ್ ಬಟ್ ವರ್ಕ್ ಡನ್. ದ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಇಸ್ ಡಿಫೈನ್ಡ್ as ವರ್ಕ್ ಡನ್ ಡಿವೈಡೆಡ್ ಬೈ ಕ್ವಾಂಟಿಟಿ ಆಫ್ ದ ಚಾರ್ಜ್ ಮೂವ್ಡ್. V is equal to W/Q. ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಕೇಳ್ತಾರೆ ಡಿಫೈನ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್. ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡಿಸ್ಕಸ್ ಮಾಡಿ ಅಂತ ಹೇಳ್ತಾರೆ. ಸೊ ಡೆಫಿನೇಷನ್ ದ ಆಲ್ರೆಡಿ ಗಿವನ್ ಹಿಯರ್. ಏನು ಡೆಫಿನೇಷನ್ ಕೊಟ್ಟು ದಯವಿಟ್ಟು ಇದನ್ನು ಬರೀರಿ. ಇಟ್ಸ್ ವೆರಿ ವೆರಿ ಸಿಂಪಲ್. ಅಟ್ ಎ ಪಾಯಿಂಟ್ ಇಟ್ ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ ಎ ಯೂನಿಟ್ ಪಾಸಿಟಿವ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಇಸ್ ಡಿಫೈನ್ಡ್ as amount of work done to bring a unit positive charge at that point. Why it's unit positive charge? Because V is equal to W/Q alva. So when the Q is equal to 1, then V is equal to W. Q is equal to 1 and V is equal to W ಆಗುತ್ತೆ. That's why it is potential at a point is nothing but work done to bring a unit positive charge, and the units is given by Newton per coulomb. It's also called as volt, and that's it. It's scalar quantity and it's not a vector quantity. It's energy bandaga, all the energies are scalar quantity. You don't need direction for that. It does not depends upon the path taken. You can potentially ಯಾವುದೋ ಒಂದು ಬೇರೆ path ತರ್ತೀರ ಅನ್ಕೊಂಡು. For example, you bring the charge, your ultimate goal to bring the charge here. You can bring it from here, you can bring like this here. So it does not depend upon the path chosen. So it is independent. So scalar quantity ಆಗಿರೋದ್ರಿಂದ it is independent. Simple. Potential ಅಂದ್ರೆ ಏನು, ಅದರದ್ದು ಯೂನಿಟ್ ಅಂದರೆ ಏನು ನೆನಪಿಕೊಬೇಕು ನೀವು, and definitions are very important. And ಬೋರ್ಡ್ ಎಕ್ಸಾಂಪಲ್ ಕೇಳ್ತಾರೆ potentiality of point charge, very important derivation. ಇಲ್ಲಿ ನಿಮಗೆ 5 ಮಾರ್ಕರ್ಸ್ ಬರೋದ್ರಿಂದ there is a very high chances this derivation going to come. It's a very simple derivation. First ಡಯಾಗ್ರಾಮ್ ಅರ್ಥ ಮಾಡ್ಕೊಳ್ಳಿ. ಯಾವತ್ತೇ ಆಗಲಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಇಫ್ ಯು ವಾಂಟ್ ಟು ಗೆಟ್ ಔಟ್ ಆಫ್ ಔಟ್ ದೆನ್ ಯು ಹ್ಯಾವ್ ಟು ರೈಟ್ ದ ಎಂಟೈರ್ ಎಕ್ಸ್ಪ್ಲನೇಷನ್ ಪ್ರಾಪರ್ಲಿ. ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಬೇಕು ನೀವು ಅದಕ್ಕೆ. ಆ ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ಮಾಡಬೇಕು, ಅದೇನು ಡಿಸ್ಟೆನ್ಸಸ್ ಇಂದ ಅದನ್ನ ಎಕ್ಸ್ಪ್ಲನೇಷನ್ ಮಾಡಬೇಕು. ವಿ ಹ್ಯಾವ್ ಎ ಪಾಯಿಂಟ್ ಚಾರ್ಜಸ್, ಸೋರ್ಸ್ ಚಾರ್ಜ್. ಅರ್ಥ ಆಯ್ತಾ? ಸೊ ನಾವೇನು ಮಾಡ್ತೀವಿ ಬೇಸಿಕಲಿ, ಸೊ ಲೆಟ್ಸ್ ಇಮ್ಯಾಜಿನ್ ಐ ಆಮ್ ಬ್ರಿಂಗಿಂಗ್ ಎ ಚಾರ್ಜ್, ಸ್ಮಾಲ್ ಕ್ಯೂ ಟೆಸ್ಟ್ ಚಾರ್ಜ್ from some distance. That means at the infinity. What is infinity means? It's not literal infinity. ಅಂದರೆ ಈ ಸೋರ್ಸ್ ಚಾರ್ಜ್ ಇದೆಯಲ್ವಾ, ಇದ್ರದ್ದೊಂದು ಫೀಲ್ಡ್ ಆಫ್ ವ್ಯೂ ಇರುತ್ತೆ. ಸೊ ಇದ್ರದ್ದೊಂದು ಏನು ಬೇಸಿಕಲಿ ಇಟ್ ಹ್ಯಾಸ್ ಇಟ್ಸ್ ಫೀಲ್ಡ್ ಅಲ್ವಾ, ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಎನಿಥಿಂಗ್ ಔಟ್ಸೈಡ್ ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಬೇಸಿಕಲಿ ಇಟ್ ಇಸ್ ಇನ್ಫಿನಿಟಿ. ಎನಿಥಿಂಗ್ ಔಟ್ಸೈಡ್ ಇಟ್ಸ್ ಇನ್ಫ್ಲೂಯೆನ್ಸ್ ಇಸ್ ಇನ್ಫಿನಿಟಿ. ಅರ್ಥ ಆಯ್ತಾ? ನಾವು ಬೇಸಿಕಲಿ ಆ್ಯಂಡ್ ನಾವು ವೆನ್ ಎ ಬ್ರಿಂಗಿಂಗ್ ಎ ಚಾರ್ಜ್ ಫ್ರಮ್ ಇನ್ಫಿನಿಟಿ ಮೀನ್ಸ್ to some point, because it has influence, right? This electric field has some influence, this source charge has some influence. So when I'm trying to bring the charge inside the electric field, so I have to do the work. ಆಯ್ತಾ? ನಾವೇನು ಮಾಡ್ತೀವಿ, ಸ್ಮಾಲ್ ಡಿಸ್ಟೆನ್ಸ್ ಡಿ ಎಕ್ಸ್ ಅಂತ ತೊಗೊತೀವಿ. ಆ ಸ್ಮಾಲ್ ಡಿಸ್ಟೆನ್ಸ್ಗೆ ವರ್ಕ್ ಬಂದು ಡಿ.ಡಬ್ಲ್ಯೂ. ಸೊ ಡಿ.ಡಬ್ಲ್ಯೂ ಇಸ್ ಈಕ್ವಲ್ ಟು ಬೇಸಿಕಲಿ ವರ್ಕ್ ಡನ್ ಇಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಐ ಆಮ್ ಡೂಯಿಂಗ್ ದ ವರ್ಕ್ ಅಗೇನ್ಸ್ಟ್ ದ ಫೀಲ್ಡ್, therefore it's minus f into dx. ಅರ್ಥ ಆಯ್ತಾ? ನಾವು ವೆರಿ ಸಿಂಪಲ್, ಬಿಕಾಸ್ ಇಷ್ಟು ಅರ್ಥ ಸಿಂಪಲ್ ಆಗಿ. ಅದಾದಮೇಲೆ ಸೊ ಯು ಕ್ಯಾನ್ ಜಸ್ಟ್ ಸ್ಮಾಲ್ ಡಿ.ಡಬ್ಲ್ಯೂ ತೊಗೊತೀವಿ, ಇಂಟಿಗ್ರೇಟ್ ಮಾಡ್ತೀವಿ, ಟೋಟಲ್ ವರ್ಕ್ ತೊಗೊತೀವಿ. ವೆರಿ ಸಿಂಪಲ್. ನಾವು so what are, see, we have charge, we have electric field, so I want to get expression electric field in this case. So what is the formula we discuss? E is equal to basically F divided by Q anta irutte, and F is equal to, I can also say it is E into basically Q anta. If you want, you can also write this as the small work done is equal to minus, you can have it as, so E into Q E into Q on the you can keep F only basically. So we'll keep F as it is, because like F also we can derive. Okay. And what is the force of attraction between these two things? So force is equal to basically formula in makla. So capital K, that is your K into
capital Q into small q divided by distance. So at any distance, we're taking x, random distance x square. So x is continuously changing. X is continuously changing basically into dx. Andre yen gotta illi. So ultimately, I want to bring the charge q to the point P at a distance r. X is something variable, continuously changing. So I am trying to bring the charge from infinity to a point r. Artha clear game? Simple. So this is a small dw, simple ಹೇಳ್ತೀನಿ. Total work done find ಮಾಡ್ತಾರೆ integration. So total work done can be done by integrating this. So in entire integrate ಮಾಡಿದ್ರೆ minus q into q divided by x square into ನಿಮಗೆ dx ಬರುತ್ತೆ. And so what happened basically in this case? So if you do this, ಇದು ಬೇಡ ಇದು ತೆಗೆದುಬೇಡ. So if you take kq out, ನೀವು minus ನೀವು k capital Q and divided by new another integration, I got only x square by dx thing barata. It is simple integration. 1 by x square is taken as x power minus 2. Integration of x power minus 2 is minus 2 plus 1 divided by minus 2 plus 1. That becomes x power minus 1 divided by minus 1. 1 by x out there. Minus. So minus plus out there. You have k capital Q and q divided by integration of this and basically nimge minus 1 by x. From where to where integrating? I am bringing from infinity to a point on the electric field, to a point r at a distance. Idana infinity ಮಾಡಿದಾಗ ಏನಾಗುತ್ತೆ basically minus 1 by x. I have to do upper limit minus lower limit. It's very simple. Upper limit minus lower limit. You have k capital Q into q and minus plus ಆಗುತ್ತೆ ಮರ್ತೋಣ ಇದನ್ನ. So okay, upper limit is 1 by infinity minus 1 by r. It is r. Okay, 1 by r. Then what happens? Simple makle. 1 by infinity is 0. You're going to get capital K into q divided by r. So this is a total work done. But if you want v is equal to work done by quantity of charge moved. So if you do this, so work done capital Q into q divided by nimage small q irte, q cancel out. You're going to have r. So basically the formula is, you can say work done is equal to, so k q by r, or k is nothing but 1 by 4 pi epsilon naught. You're going to get negative here because minus 1 by r. A simple formula. Or sometimes in the books what they say, what they do makle, simple again, since we're defining it's a unit positive charge, if you want you can take here itself q as 1. If q as 1 and ille tagombitre, so you'll get like 1 everywhere. You'll get like q by x square. X square integrate ಮಾಡಿದಾಗ minus 1 by x ಬರುತ್ತೆ. Infinity, upper limit is infinity, lower limit is r. Upper limit minus lower limit. It's very simple. It is 1 by infinity is 0. You're going to get, it's very simple makle. This question ನಿಮಗೆ exam ಅಲ್ಲಿ they will ask you for 5 marks. Simple. ನೆನ್ಪಿಟ್ಕೊಳ್ಳಿ. Work done is equal to force into displacement. Force place ಅಲ್ಲಿ kq divided by r square ನ substitute ಮಾಡಿ, x square substitute ಮಾಡ್ತೀವಿ. So what is r? R is basically, see we are trying to bring the point from infinity to a point P on the electric field. So ಅದನ್ನ ಹೇಗೆ ತರ್ತಾರೆ? ಜನರಲ್ ಡಿಸ್ಟೆನ್ಸ್ x ಅಂತ ತಗೋಣ. So first ಸ್ವಲ್ಪ ಡಿಸ್ಟೆನ್ಸ್ dx ಮೂವ್ ಮಾಡ್ತೀವಿ. ಸೊ dw is a work done. Simple formula. ಅರ್ಥ ಆಯ್ತಾ? ಸೊ ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದಾಗ ಐ ಹ್ಯಾವ್ ಆಲ್ರೆಡಿ ರಿಟರ್ನ್ ಹೌ ಟು ರೈಟ್ ಇನ್ ಎಕ್ಸಾಮ್. ದಯವಿಟ್ಟು ಈ ಥರ ಎಕ್ಸಾಮ್ ಅಲ್ಲಿ ಬರೀರಿ, ವಿಲ್ ಗೆಟ್ ದ ಆನ್ಸರ್. ಐ ಹ್ಯಾವ್ ಟೇಕನ್ ಡೈರೆಕ್ಟ್ಲಿ NCERT ಚೆಕ್ ಮಾಡಿದಾಗ q is equal to 1 ಅಂತ ತೊಗೊಂಡಿದ್ರು. ಸೊ ಡೈರೆಕ್ಟಾಗಿ ನೀವು q is equal to 1 ತೊಗೊಂಡು ನೋ ಇಶ್ಯೂಸ್. ಐದರ್ ಯು ಕ್ಯಾನ್ ಟೇಕ್ ಇಲ್ಲಿ q ಅಂತ ತಗೊಂಡು ಲಾಸ್ಟಲ್ಲಿ ಮತ್ತೆ v is equal to w by q ಅಂತ ತಗೊಂಡು ನೀವು q ಕ್ಯಾನ್ಸಲ್ ಮಾಡ್ಬೋದು. ಇಲ್ಲ ಸ್ಟಾರ್ಟಿಂಗಲ್ಲೇ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ನೀವು ಬರ್ಕೊಂಡ್ಬಿಟ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಟೇಕ್ q as 1 in this case and then you can get the same derivation. There is nothing difference ಮಕ್ಕಳು. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಇಂಟಿಗ್ರೇಷನ್ ಆಫ್ 1 by x square is very important. ಇಷ್ಟು ಅರ್ಥ ಮಾಡ್ಕೊಂಡ್ರೆ ವೆರಿ ಸಿಂಪಲ್. ಸೊ ಎಕ್ಸಾಮಲ್ಲಿ ದಯವಿಟ್ಟು ಪ್ರತಿಯೊಂದು ಸ್ಟೆಪ್ಪು ನೀವು ಬರೀಬೇಕು. ವಾಟ್ ಐ ಸಜೆಸ್ಟ್ ಇಸ್, ಫಸ್ಟ್ ನೀವು ಅರ್ಥ ಆಗಿದೆಯಲ್ವಾ, ಒಂದ್ಸತಿ ನೋಡ್ದಿರ ನೀವೇ ಬರೆದು ಬಿಡಿ. ಸೊ ಲಿಸನ್ ಟು ಲೆಕ್ಚರ್ನ ಕೇಳಿ ಮತ್ತು ನೀವೇ ಕೂತ್ಕೊಂಡು ನೋಡದೆ ಒಂದ್ಸತಿ ಬರೆದು ಬಿಡಿ. ಸೊ ಜಸ್ಟ್ ಸಿ ಎವ್ರಿಥಿಂಗ್ ಒನ್ಸ್ ಆ್ಯಂಡ್ ರೈಟ್. ಒಂದ್ಸತಿ ಬರೆದು ಬಿಟ್ರೆ ಯು ವಿಲ್ ನೆವರ್ ಫರ್ಗೆಟ್. ವೆರಿ ಸಿಂಪಲ್ ಡೆರಿವೇಷನ್, ಕ್ಯಾನ್ ಕಮ್ ಫಾರ್ 5 ಮಾರ್ಕ್ಸ್. ಅರ್ಥ ಆಯ್ತಾ? ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಒನ್ ಇಸ್ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್. ಸೊ ನಾವು ಹೇಗೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಡೈಪೋಲ್ ಫೈಂಡ್ ಮಾಡಿದಾರೋ ಡ್ಯೂ ಟು ಆಕ್ಸಿಯಲ್ ಮತ್ತು ಈಕ್ವಟೋರಿಯಲ್ ಅಂತ. ಸೊ ಇಯರ್ ವಿ ಡೋಂಟ್ ಹ್ಯಾವ್ ಲೈಕ್ ಆಕ್ಸಿಯಲ್ ಮತ್ತು ಈಕ್ವಟೋರಿಯಲ್ ಅಂತ ಇಲ್ಲ ನಮಗೆ. ಸೊ ವಿ ಹ್ಯಾವ್ ಜನರಲ್. ಆ್ಯಕ್ಚುಲಿ ದಿಸ್ ಡೆರಿವೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯಾರ್ಯಾರು CBSE ಮಕ್ಕಳಿಗೆ, ಬಟ್ PUC ಯಾವತ್ತೂ ಕೇಳಲ್ಲ ಇದುವರೆಗೂ. ಸೊ ಜಸ್ಟ್ ರಿಮೆಂಬರ್ ದ ಫಾರ್ಮುಲಾ. ಸೊ V is equal to 1 by KQ 1 by 4 epsilon naught by P cos divided by R square. ಇದನ್ನು ನೆನ್ಪಿಟ್ಕೊಳ್ಳಿ. ನೋಡಿ, ಆಲ್ವೇಸ್ ರಿಮೆಂಬರ್ ದಟ್ ಮಕ್ಕಳು, ಎಲೆಕ್ಟ್ರಿಕ್ ಚಾರ್ಜಸ್ ಅಲ್ಲಿ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಇನ್ವೆರ್ಸ್ಲಿ ಪ್ರಪೋರ್ಷನ್ ಟು 1 by R square, ಬಟ್ ಡ್ಯೂ ಟು ಡೈಪೋಲ್ ಇಟ್ ಇಸ್ 1 by R cube. ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನಾವು ಯಾವುದೇ ಒಂದು ಪಾಯಿಂಟ್ ಚಾರ್ಜ್ ತೊಗೊಂಡ್ರೆ ಫಾರ್ಮುಲಾ ಬಂದು KQ by R square.
but due to dipole it is, you have k into 2p divided by r cube. You can see r square and r cube. ಒಂದು ಎಕ್ಸ್ಟ್ರಾ ಆರ್ ಇರುತ್ತೆ ಡೈಪೋಲ್ ತೊಗೊಂಡ್ರೆ. ಸೇಮ್ ಅದೇ ರೀತಿ ಅಷ್ಟು ಸೇಮ್ ವೇ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಯು ಹ್ಯಾವ್ ದ ವೆನ್ ವಿ ಟಾಕ್ ಅಬೌಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಟ್ ಇಸ್ ಕೆ ಕ್ಯೂ ಬೈ ಆರ್. ಬಟ್ ಇಫ್ ಯು ಟಾಕ್ ಅಬೌಟ್ ದ ಡೈಪೋಲ್ ಇಟ್ ಇಸ್ ಆರ್ ಸ್ಕ್ವೇರ್, ಒಂದು ಎಕ್ಸ್ಟ್ರಾ ಆರ್ ಇರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು CET ಲೆಕ್ಚರ್ಸ್ ಎಲ್ಲ ಮಾಡೋಕ್ಕಂದ್ರೆ ಸೇಮ್ ಕ್ವಶನ್ ಆರ್ ಆಸ್ಟ್. ಗ್ರಾಫ್ ಕೊಟ್ಬಿಟ್ಟು ಯಾವುದು 1/r², ಇದೇ ಸೇಮ್ ಸಿಮಿಲರ್ ಟೈಪ್ ಕ್ವಶನ್ ಆರ್ ಆಸ್ಟ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ? ಸೊ ದಟ್ಸ್ ಅ ಫಾರ್ಮುಲಾ. ಜಸ್ಟ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಸಾಕು. And if you want, you can find, for example, if I take any plane, for example, equatorial plane, if you want, so put theta is equal to 90 degrees, you're going to get potential as 0. What does it mean? Basically, ನಾನು ಯಾವುದೋ ಒಂದು ಡೈಪೋಲ್ ತೊಗೊಂಡ್ರೆ, ನನಗೆ ಡೈಪೋಲ್ ತೊಗೊಂಡ್ರೆ ಮೈನಸ್ ಕ್ಯೂ ಪ್ಲಸ್ ಕ್ಯೂ ಅಂತ. ಇಫ್ ಐ ಟೇಕ್ ಎ ಈಕ್ವಟೋರಿಯಲ್ ಲೈನ್, ಈ ಲೈನ್ ತೊಗೊಂಡಾಗ ಇಲ್ಲೇನಾಗುತ್ತೆ, ಇಟ್ ಇಸ್ ಆಲ್ಜಿಬ್ರೈಕ್ ಅಡಿಷನ್. ನಿಮ್ಗೆ ನೆನಪಿದೆಯಾ, ಎಲೆಕ್ಟ್ರಿಕ್ ಫೀಲ್ಡ್ ನಾವೇನು ಮಾಡ್ತೀವಿ, ಒಂದು ಟೆಸ್ಟ್ ಚಾರ್ಜ್ ಇಟ್ಬಿಟ್ಟು ಡ್ಯೂ ಟು ದಿಸ್ ಇಟ್ ಪುಷಸ್ ಲೈಕ್ ದಿಸ್, ಡ್ಯೂ ಟು ದಿಸ್ ಇಟ್ ಪುಲ್ಸ್ ಲೈಕ್ ದಿಸ್ ಅಂತ ಎಲ್ಲ ಹೇಳ್ದೆ ನಿಮಗೆ. ನಾನು ರಿಸಾಲ್ವ್ ಮಾಡ್ಕೊಂಡು ನಾವು ಮಾಡ್ಬೇಕು ಎಲೆಕ್ಟ್ರಿಕ್ ಫೀಲ್ಡಲ್ಲಿ. ಇಲ್ಲ ಅಂಥದ್ದೇನಿಲ್ಲ, ಆ್ಯಕ್ಚುಲಿ ಸಿಂಪಲಾಗಿ ಆ್ಯಡ್ ಮಾಡ್ತೀರಾ. ಇಲ್ಲಿ ಡಿಸ್ಟೆನ್ಸ್ ಸೇಮ್ ಇದೆಯಾ, ಇದು ಡಿಸ್ಟೆನ್ಸ್ √r² ಪ್ಲಸ್ a² ಇರುತ್ತೆ, ಈ ಡಿಸ್ಟೆನ್ಸು ಸೇಮ್ ಡಿಸ್ಟೆನ್ಸ್ ಇರುತ್ತೆ. ಸಿನ್ಸ್ ದ ಡಿಸ್ಟೆನ್ಸ್ ಇಸ್ ಸೇಮ್ ಆ್ಯಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಇಸ್ ಸೇಮ್ ಆ್ಯಂಡ್ ಇದು ಮೈನಸ್ ಒಂದು ಪ್ಲಸ್, ಜಸ್ಟ್ ಆ್ಯಡ್ ಮಾಡಬೇಕು. ನಾನು ನ್ಯೂಮರಿಕಲ್ಸ್ ನಿಮಗೆ ಐ ಟೀಚ್ ಯು ದ ನ್ಯೂಮರಿಕಲ್ಸ್ ಆಫ್ ದಿಸ್ ಕೈಂಡ್. ಅರ್ಥ ಕ್ಲಿಯರಾಗಿ ಆ್ಯಡ್ ಮಾಡಿದ ತಕ್ಷಣ 0 ಇರುತ್ತೆ. ಸೊ ಅಟ್ ಆಲ್ ದ ಪಾಯಿಂಟ್ಸ್ ಅಲಾಂಗ್ ದ ಈಕ್ವಟೋರಿಯಲ್ ಪ್ಲೇನ್ this line, so potential is 0. Simple, ಅರ್ಥ ಆಯ್ತಾ? ಇದು ನೆನ್ಪಿಡ್ಕೊಳ್ಳಿ, that is more than sufficient. If you want any general ಆಗಿ ನಿಮ್ಗೆ ಯಾವ್ದಾದ್ರು ಒಂದು ಆಂಗಲ್ ಥೀಟಾ ಇದ್ದರೆ, this is the formula. ಅದಾದಮೇಲೆ ನೆಕ್ಸ್ಟು, ದಿಸ್ ಇಸ್ ಅ ನ್ಯೂಮರಿಕಲ್ ಪಾಯಿಂಟ್ ಆಫ್ ವ್ಯೂ. ಎಲೆಕ್ಟ್ರಿಕ್ ಫೀಲ್ಡ್ ನಿಮ್ಗೆ ಹೇಳಿದೆ, ನಿಮಗೆ ವಿ ಹ್ಯಾವ್ ಟು ಯೂಸ್ ಅ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ಸ್ ಅಂದ್ಬಿಟ್ಟು P1 ಸ್ಕ್ವೇರ್ F1 ಸ್ಕ್ವೇರ್ F2 ಸ್ಕ್ವೇರ್ 2F1 F2 ಕಾಸ್ಟ್ ಥೀಟಾ ಅಂದ್ಬಿಟ್ಟು. ಇಲ್ಲ ಎಂಥದ್ದು ಇಲ್ಲ, ಜಸ್ಟ್ ಆ್ಯಡ್ ಮಾಡಬೇಕಷ್ಟೆ. You just have to add it because it is not a vector, it's a scalar. Electric potential is scalar. ನಿಮ್ಗೆ ಯಾವುದು ಆ ಫಾರ್ಮುಲಾಸು ರಿಸಾಲ್ವಿಂಗ್ ಎಂಥದ್ದು ಬರೋದಿಲ್ಲ. You have some charges, for example Q1, QA, QB, QC, QD. If you want to find the potential at this point, just add. ಅಷ್ಟು ಏನೂ ಇಲ್ಲ. ಇಲ್ಲಿ ನೀವು ಡೈರೆಕ್ಷನ್ಸು ಪ್ಲಸ್ ರಿಪಲ್ಷನ್ ಆಗುತ್ತೆ, ಪ್ಲಸ್ ಮೈನಸ್ ಅಟ್ರಾಕ್ಷನ್ ಆಗುತ್ತೆ, ಅದೆಂಥದ್ದು ಬೇಕಾಗಿಲ್ಲ. ಬಿಕಾಸ್ ಇಟ್ಸ್ ಸಿಂಪ್ಲಿ ಆ್ಯಡಿಂಗ್, ಇಟ್ಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಸೊ ಇಟ್ ಈಸ್ ದ ಪೊಟೆನ್ಷಿಯಲ್ ಅಟ್ O is nothing but simply V1 plus V2 plus V3 plus V4, or you can have like this. This is a 1/Q1/R2 ಈ ಥರ ಸಿಂಪಲ್. ಇದು ನ್ಯೂಮರಿಕಲ್ ಡಿಸ್ಕಸ್ ಮಾಡೋ ಮಕ್ಕಳು, ದೇ ವಿಲ್ ಜಸ್ಟ್ ಯೂಶಲಿ ಆಸ್ಕ್ ಯಾವುದೋ ಒಂದು ಚಾರ್ಜ್ ಕೊಟ್ಬಿಟ್ಟು ಫೈಂಡ್ ಅ ಪೊಟೆನ್ಷಿಯಲ್ ದ ಸೆಂಟರ್ ಅಂತ ಕೇಳಿದ್ರೆ ಜಸ್ಟ್ ಆ್ಯಡ್ ಮಾಡಿದ್ರೆ ಮುಗೀತು. ಇಲ್ಲಿ ಯಾವುದೇ ರೀತಿಯ ಡೈರೆಕ್ಷನ್ಸ್ ನೆಸೆಸಿಟಿ ಇಲ್ಲ. ದಟ್ ಇಸ್ ದ ಮೀನಿಂಗ್ ಆಫ್ ದಿಸ್. ನೆಕ್ಸ್ಟ್ ಎಕ್ಸಾಂಪಲ್ ಕೇಳಿದ್ರೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದರೆ ಏನು? ಡ್ರಾ ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಫಾರ್ ಒನ್ ಪಾಸಿಟಿವ್ ಚಾರ್ಜ್ ಆರ್ ಲೈಕ್ ಚಾರ್ಜಸ್, ಅನ್ಲೈಕ್ ಚಾರ್ಜಸ್ ಆರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸಾಂಪಲ್ ಕೇಳ್ತಾರೆ. ಸೊ ವಿ ನೋ ದ ಪೊಟೆನ್ಷಿಯಲ್ ಫಾರ್ಮುಲಾ. ವಾಟ್ ಇಸ್ ಪೊಟೆನ್ಷಿಯಲ್ ಫಾರ್ಮುಲಾ? ವಿ ನೋ ದ ಫಾರ್ಮುಲಾ ಇಸ್ 1/4π0 Q divided by R² ಅಲ್ಲ, R it is. Okay, R² is basically for this one, your electric field. Okay, next imagine ಮಾಡ್ಕೊಳ್ಳಿ ಈಗ. So if R was a constant, if what is all the things are here, ಈ Q is a Q change, source are change ಆಗಲ್ಲ, ಇದು K value constant. If R becomes constant, then what happens? V is always constant. So if I take a charge and if I take a distance equal everywhere, for example, if R is 10 centimeters, again one more R is 10 centimeter and one more R is 10 centimeters, one more R is 10 centimeters, like this. If I take equal distances, that means at all this point, ಅಂದರೆ ಎಲ್ಲ ಪಾಯಿಂಟ್ಸ್ ಅಲ್ಲೂ ಪೊಟೆನ್ಷಿಯಲ್ ಸೇಮ್ ಇರುತ್ತಲ್ವಾ, ಬಿಕಾಸ್ ಡಿಸ್ಟೆನ್ಸ್ ಸೇಮ್ ಅಲ್ವಾ. ಫ್ರಮ್ ದ ಸೋರ್ಸ್ ಚಾರ್ಜ್ ದ ಡಿಸ್ಟೆನ್ಸ್ ಇಸ್ ಸೇಮ್, ದೇರ್ ಫೋರ್ ದ ಪೊಟೆನ್ಷಿಯಲ್ ಇಸ್ ಸೇಮ್ ಅಟ್ ಆಲ್ ದಿಸ್ ಪಾಯಿಂಟ್ಸ್. So if you join all these points, obviously you're going to get basically ಏನಾಗುತ್ತೆ, we're going to get a circle. In fact, ಇದು ಮ್ಯಾಥಮೆಟಿಕ್ಸ್ we call something a ನಾನು ಅದನ್ನ ಲೋಕೈ ಅಂತ ಕರಿತೀವಿ. ಬೇಸಿಕಲಿ locus of a point, or if you want me to define circle, ನಿಮ್ಗೆ ಸರ್ಕಲ್ ಡೆಫಿನೇಷನ್ ಬಂದ್ಬಿಟ್ಟು ಇಟ್ ಈಸ್ ಲೋಕಸ್ ಆಫ್ ಎ ಪಾಯಿಂಟ್ ವಿಚ್ ಈಸ್ ಈಕ್ವಿಡಿಸ್ಟೆಂಟ್ ಫ್ರಮ್ ಅದರ್ ಪಾಯಿಂಟ್, something ಬೇಡ ಬಿಡಿ. ಓಕೆ, ಲೋಕಸ್ ಅಂದರೆ ಇಟ್ಸ್ ಪಾತ್ ಟ್ರೇಸ್ಡ್ ಬೈ ಎ ಪಾಯಿಂಟ್. ಯು ಹ್ಯಾವ್ ಡೆಫಿನೇಷನ್ಸ್ ಲೈಕ್ ಪ್ಯಾರಾಬೋಲಾಗ್ ಒಂದಿದೆ ಆ್ಯಂಡ್ ಹೈಪರ್ಬೋಲಾಗ್ ಒಂದು ಡೆಫಿನೇಷನ್ ಇದೆ. ಸೊ ಯು ಹ್ಯಾವ್ ಮ್ಯಾಥಮೆಟಿಕಲ್ ಡೆಫಿನೇಷನ್ಸ್ ಇದೆ, ನಾಟ್ ರಿಕ್ವೈರ್ಡ್. ಓಕೆ, ಅರ್ಥ ಮಕ್ಕಳು, ಅರ್ಥ ಆಯ್ತಾ? So R is equal to constant. So means if I take a single positive charge, you always have equipotential lines as concentric circles. Artha aita? So concentric circles are the equipotential surfaces, because circle means distance same iruttalla, center inda distance is same, therefore it is potential same ಆಗಿರುತ್ತೆ. Those are the equipotential surfaces. And if you notice that electric field yavatagli, if you draw the electric field lines for same diagram, let's take electric field lines. Electric field line ಈ ರೀತಿ ಇರುತ್ತೆ, electric field lines.
So you can see clearly notice that the electric field line, if I draw a tangent at this location, the electric field line is always perpendicular to equipotential surfaces. If you want to add ಯಾವುದೋ ಒಂದು ಸರ್ಫೇಸ್ ಅಲ್ಲಿ ನೀವು ಆ ಸರ್ಫೇಸ್ ಡೈರೆಕ್ಷನ್ ಬೇಕಂತ ಹೇಳಿದ್ರೆ ಯು ಡ್ರಾ ದ ಟ್ಯಾಂಜೆಂಟ್ ಡ್ರಾ ಮಾಡ್ತೀವಿ ಅಲ್ವಾ. ಸೊ ಈ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಅರ್ಥ ಇದೆ ಕ್ಲಿಯರ್ ಆಗಿ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಂತರ ದೇ ಆಸ್ಕ್ ಯು ಡ್ರಾ ಡಯಾಗ್ರಾಮ್ಸ್ ಫಾರ್ ವೇರಿಯಸ್ ಥಿಂಗ್ಸ್. ಒಂದು ಪಾಯಿಂಟ್ ಚಾರ್ಜು, ಸೊ ಪಾಯಿಂಟ್ ಚಾರ್ಜ್ಗೆ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಸೊ ದಿಸ್ ಆರ್ ಡಯಾಗ್ರಾಮ್ಸ್. ಆ್ಯಂಡ್ ವಿ ಹ್ಯಾವ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೈಂಡ್ ಮಾಡಿ ದಿಸ್ ಆರ್ ಡಯಾಗ್ರಾಮ್. ಆ್ಯಂಡ್ ಡೈಪೋಲ್ಗೆ ಯು ಲೈಕ್ ಚಾರ್ಜಸ್ಗೆ ಎಕ್ಸಾಂಪಲ್ ಕೇಳ್ತಾರೆ. ವಾಟ್ ಈಸ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್? ಡ್ರಾ ದ equipotential surfaces for these kind of distributions. You know, are the same thing. There are two notes. No two equipotential surfaces can intersect again. Same. You can't have direction intersect ಆದರೆ ಅಲ್ಲಿ ಒಂದೇ ಪಾಯಿಂಟ್ ನಮ್ಗೆ ಎರಡು ಡೈರೆಕ್ಷನ್ಸ್ ಬೇಕಾಗುತ್ತೆ. ದಟ್ಸ್ ನಾಟ್ ಪಾಸಿಬಲ್. ಸೈಮಲ್ಟೇನಿಯಸ್ ಆಗಿ ನೀವು ನಾರ್ತ್ ಟು ಸೌತ್ ಹೋಗೋಕ್ಕೆ ಸಾಧ್ಯ ಇಲ್ಲ. ಯು ಕಾಂಟ್ ಗೋ ಇನ್ ಟೂ ಡೈರೆಕ್ಷನ್ ಸೈಮಲ್ಟೇನಿಯಸ್ಲಿ. ಅದರಿಂದ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಕೂಡ ಎಲ್ಲ ಕ್ವಶನ್ಸು ನೀವು ಆನ್ಸರ್ ಮಾಡ್ಬೋದು. ಅರ್ಥ ಕ್ಲಿಯರ್ ಆಗಿ ಮಕ್ಕಳೇ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಒನ್. ಈಗ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ತುಂಬ ಸರಿ ಎಕ್ಸಾಮಲ್ಲಿ ಕೇಳ್ತಾರೆ. ಸಿಂಪಲ್ ಫಾರ್ಮುಲಾ ಕಂಡ್ರು ನೀವು ಆಲ್ರೆಡಿ ಗೊತ್ತಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಅಂದರೆ ಏನು? ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಲ್ವಾ. ಪೊಟೆನ್ಷಿಯಲ್ ಫಾರ್ಮುಲಾ ಏನು? ಕೆ ಕ್ಯೂ ಡಿವೈಡೆಡ್ ಬೈ ಆರ್. ದಿಸ್ ದ ಫಾರ್ಮುಲಾ. ಕೆ ಕ್ಯೂ ಡಿವೈಡ್ ಬೈ. ನಿಮ್ಗೆ ಏನು ಅನಿಸ್ತದೆ? ಏನು ಡಿಫ್ರೆನ್ಸ್ ಎರಡಕ್ಕೂ? ಇಲ್ಲಿ ಒಂದು ಆರ್ ಎಕ್ಸ್ಟ್ರಾ, ಇಲ್ಲೊಂದು ಆರ್ ಜಾಸ್ತಿ ಇದೆ, ಒಂದು ಆರ್ ಕಡಿಮೆ ಇದೆ. ಅಂದರೆ ನಾನು ಇದಕ್ಕೆ ಒಂದು ವೇಳೆ 1/r ನಾನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ ದಿಸ್ ವಿಲ್ ಬಿಕಮ್ ಲೈಕ್ ಇ. ಅರ್ಥ ಆಯ್ತಲ್ವಾ? ಸೊ ಇಫ್ ಐ ಟೇಕ್ ಫಾರ್ ಎಕ್ಸಾಂಪಲ್ ಪೊಟೆನ್ಷಿಯಲ್ ಆ್ಯಂಡ್ ಇಫ್ ಐ ಡಿವೈಡ್ ಇಟ್ ಬೈ ಆರ್, ಐ ಆಮ್ ಗೋಯಿಂಗ್ ಟು ಗೆಟ್ ಇ ಅಲ್ವಾ. ಸಿಂಪಲ್. ಅಂದರೆ ಪೊಟೆನ್ಷಿಯಲ್ ಡಿವೈಡ್ ಬೈ ಡಿಸ್ಟೆನ್ಸ್. ವಿ ಬೈ ಡಿ is nothing but your electric field. We also call this as potential gradient. When something changes over distance, we call it gradients, slopes, something dy by dx. When one variable changes with respect to other variable, we call slope or gradient. So electric field is nothing but potential gradient. Simple ಹೇಳ್ತೀನಿ. See, I have taken all the diagram as per the NCERT. Exactly NCERT ಬರ್ದಿದ್ದೀನಿ ನಾನು ಕ್ಲಿಯರ್ಲಿ. ಸೊ ಹೇಗೆ ಬುಕ್ಕಲ್ಲಿ ಕೊಟ್ಟರೆ ಅದೇ ಇರುತ್ತೆ. ಆ್ಯಂಡ್ ಐ ಗಿವ್ ಡಿರೈವೇಷನ್ ಆಲ್ಸೋ ಸಿಮಿಲರ್ ಟು ದಟ್ ಬಿಕಾಸ್ ಯು ಶುಡ್ ನಾಟ್ ಲೂಸ್ ದ ಮಾರ್ಕ್ಸ್ ಅಟ್ ಎನಿ ಕಾಸ್ಟ್. It is that we have, let us imagine we have two equipotential surfaces. ಎರಡಿದೆ ನಮ್ಮ ಹತ್ರ. ಒಂದು ವೋಲ್ಟೇಜ್ V, ಇನ್ನೊಂದು ವೋಲ್ಟೇಜ್ V plus delta V. And imagine I bring a positive charge from surface 1 to B. ಒಂದರಿಂದ ಇನ್ನೊಂದು ತೊಗೊಂಬರ್ತಾ ಇದೆ ಸರ್ಫೇಸ್ಗೆ. I bring a positive unit positive charge or some charge Q from one surface to other surface. Since the potential difference is there, so I have to do the work. Now ಕೆಲಸ ಮಾಡೋಕ್ಕೆ ಅದಕ್ಕೆ, because whenever there's a potential difference, you have to do the work. And what about work done along the potential surface? Zero it is. Suppose if I'm trying to take something, ಇದು ಎಕ್ಸಾಂಪಲ್ ಕೇಳಿದ್ದಾರೆ, ನಾನು ಯಾವುದೋ ಒಂದು ಚಾರ್ಜ್ನ Q ಇಲ್ಲಿಂದ along the equipotential surface, if I bring like this, the work done is zero. ಸಿಂಪಲ್ ಅಪ್ಪ. ಈಗ ನಿಮ್ಮ ಹತ್ರ ಏನೋ ಒಂದಿದೆ. ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಒನ್ ಲೆಟ್ಸ್ ಇಮ್ಯಾಜಿನ್ ದಿಸ್ ಫೋನ್. ಸೊ ಯು ಹ್ಯಾವ್ ಅಂದರೆ ಕೆಳಗಡೆ ಬಿಟ್ಟಾಗ ಇದು. ಸೊ ವೆನ್ ಐ ಆಮ್ ಡೂಯಿಂಗ್ ವರ್ಕ್ ಟು ಬ್ರಿಂಗ್ ದಿಸ್ ಚಾರ್ಜ್, ಸಿ ಟು ಲಿಫ್ಟ್ ಇಟ್ ಅಪ್ ಫ್ರಮ್ ಬಾಟಮ್ ಐ ಶುಡ್ ಡೂ ವರ್ಕ್. ನಾನು ಕೆಳಗಡೆ ತೊಗೊಬೇಕಂದ್ರೆ ಕೆಲಸ ಮಾಡಬೇಕು. ಬಟ್ ಇಷ್ಟು ಕೆಲಸ ಮಾಡಿದ್ದೀನಿ ಈಗ. ಸೊ ಹಿಂಗೆ ಮೂವ್ ಮಾಡಿದೆ ಬೇಸಿಕಲಿ ಏನಾಗುತ್ತೆ ಈಗ. ಸೊ ವರ್ಕ್ ಡನ್ ಅಲಾಂಗ್ ದ ಸೇಮ್ ಸರ್ಫೇಸ್. ಹಿಂಗೆ ಮೂವ್ ಮಾಡೋಕ್ಕೆ ಬೇಡ ಅಂತ ಹೇಳೋದು ಬೇಸಿಕಲಿ. ವೆನ್ ಯು ಮೂವ್ ಅಲಾಂಗ್ ದ ಸರ್ಫೇಸ್, ಇಫ್ ದ ಎಚ್ ಇಸ್ ಸೇಮ್, ಯು ನೋ ವಾಟ್ಸ್ ದ ವರ್ಕ್ ಡನ್ ಪೊಟೆನ್ಷಿಯಲ್ ಎನರ್ಜಿ. ಐ ಮೀನ್ ಇದು ಬಂದು MgH ಫಾರ್ಮುಲಾ ಅಲ್ವಾ. ಎಚ್ ಸೇಮ್ ಇದ್ದರೆ ಸೊ ಪೊಟೆನ್ಷಿಯಲ್ M is constant, G is constant. ಇನ್ ದಿಸ್ ಎಕ್ಸಾಂಪಲ್ ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಗ್ರಾವಿಟಿ. ಎಚ್ ಸೇಮ್ ಇದ್ದರೆ ನಾನು ಹಿಂಗೆ ಮೂವ್ ಮಾಡಿದ್ರೆ ದೇರ್ ಇಸ್ ನೋ ವರ್ಕ್ ಈಸ್ ರಿಕ್ವೈರ್ಡ್. ನೀವು ಹಿಂಗೆ ಎತ್ತಬೇಕಂದ್ರೆ ಕಷ್ಟ ಬೀಳಬೇಕು. ಬಟ್ ಹಿಂಗೆ ಮೂವ್ ಮಾಡೋಕ್ಕೆ ಯು ಡೋಂಟ್ ಹ್ಯಾವ್ ಟು ಡೂ ಇಟ್ ವರ್ಕ್ ಅಲ್ವಾ. ಅದೇ ರೀತಿ ಬೇಸಿಕಲಿ ಅರ್ಥ ಆಯ್ತಾ. ಸೊ ವರ್ಕ್ ಡನ್ ಅಲಾಂಗ್ ದ equipotential surface is zero. But if you're moving from one to other equipotential surface, you should do work because it will have voltage something, it will have some voltage, it will have V1, it will have V2, different voltages. V1 will have more, V2 will have less because it's very closer to the charge. ಅದರಿಂದ ಬೇಸಿಕಲಿ ಕೆಲಸ ಮಾಡೋಕ್ಕೆ ನಾವಿಲ್ಲಿ. ಸೊ ದ ವರ್ಕ್ ಡನ್ ಸಿಂಪಲ್ ಆಗಿ ಹೇಳ್ತೀನಿ ಇಲ್ಲಿ. ಸೊ ವಿ ಶುಡ್ ಗೆಟ್ ವರ್ಕ್ ಡನ್ ಅಲ್ವಾ. ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ವರ್ಕ್ ಡನ್? ಫಾರ್ ಎಕ್ಸಾಂಪಲ್ ವಿ ನೋ ದ ಫಾರ್ಮುಲಾ ಈಸ್ ಈಕ್ವಲ್ ಟು V is equal to work done is equal to force into displacement. Simple like force into displacement. ಆ ಡಿಸ್ಪ್ಲೇಸ್ಮೆಂಟ್ನ DL ಅಂತ ಕರೆಯೋಣ ಬಿಕಾಸ್ ಇಟ್ ಈಸ್ ಗೋಯಿಂಗ್ ಫ್ರಮ್ ಒನ್ ಸರ್ಫೇಸ್. ದ ಡಿಫ್ರೆನ್ಸ್ ಬಿಟ್ವೀನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸರ್ಫೇಸಸ್ ಇಸ್ DL. ಸಿಂಪಲ್ ಆಗಿ ಅರ್ಥ ಆಯ್ತಾ. ಸೊ ವರ್ಕ್ ಡನ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಈಗ ನಮಗೆ ಫಾರ್ ಎಕ್ಸಾಂಪಲ್ ವಿ ನೋ E is equal to what? F. ಎಲ್ಲ ಫಾರ್ಮುಲಾಸು ಇಲ್ಲಿಂದನೇ ಬರುತ್ತೆ. E is equal to F by Q. If I take for example unit positive charge, my E becomes F. For Q is equal to 1, E is equal to F.
ನಾನು ಡೈರೆಕ್ಟಾಗಿ ಇ ಬರಿತೀನಿ ಇ ಇಂಟು ಡಿ ಎಲ್ ಅಂತ. ದಿಸ್ ಇಸ್ ಮೈ ವರ್ಕ್ ಡನ್. ಸಿಂಪಲ್ ಫಾರ್ಮುಲಾ ಒಂದು ಫಸ್ಟ್ ಫಾರ್ಮುಲಾ. ಸೆಕೆಂಡ್ ಫಾರ್ಮುಲಾ ಬಂದು ಏನಾಗುತ್ತೆ, ಸಿಂಪಲ್ ಆಗಿ ವಿ ನೋ ದ ಫಾರ್ಮುಲಾ, ವಿ ಆಲ್ಸೋ ನೋ ದ ವರ್ಕ್ ಡನ್. ವಾಟ್ ಈಸ್ ವರ್ಕ್ ಡನ್? ನಥಿಂಗ್ ಬಟ್ ವಿ ಅಂದರೆ ವರ್ಕ್ ಡನ್ ಅಂದರೆ ವಿ ಈಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಕ್ವಾಂಟಿಟಿ ಆಫ್ ಚಾರ್ಜ್ ಮೂಡಲ್ವಾ. ವರ್ಕ್ ಅಂತ ಹೇಳಿದ್ರೆ ವಿ ಇಂಟು ಕ್ಯೂ ಬೇಸಿಕಲಿ. ವರ್ಕ್ ಡನ್ ಇಸ್ ನಥಿಂಗ್ ಬಟ್ ವಿ ಇಂಟು ದ ಮೀನ್ಸ್ change in the potential basically. So if I take Q is equal to 1, then V becomes W. Now what is the work done from here to here? What is difference in the potential? So if you do V minus V plus delta V, then I am going to get this as minus delta V something barutta nimge. If you equate ಮಾಡಿದಾಗ ನಿಮಗೆ E is equal to simple E into distance should be equal to dV, and simple ಆಗಿ minus dV, and electric field is equal to minus dV by dl. Simple. It's very simple. Or sometimes there's nothing. You can also do in another way. Direct work done is equal to work is equal to force ತಗೊಂತೀವಲ್ವಾ. Force place you can put F as E into Q. You can put E into Q into dl, and we know the work done is equal to V is equal to W by Q. W is equal to V into Q. Equate these two formulas. ಎರಡು formulas equate ಮಾಡಿದಾಗ V into Q must be equal to E into Q into dl. So Q cancel ಆಗುತ್ತೆ. V is equal to E into dl, E is equal to dV by dl. Simple it is. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಎಕ್ಸಾಮಲ್ಲಿ ಕೇಳ್ತಾರೆ ನಿಮಗೆ ಇದನ್ನು ಬರೀರಿ ಅಂದ್ಬಿಟ್ಟು. ಸೊ ಯು ಹ್ಯಾವ್ ಟು ರೈಟ್ ಇನ್ ದಿಸ್ ವೇ. ಸಿಂಪಲ್. ಸೊ ಐ ಆಮ್ ಟ್ರೈನ್ ಟು ಗಿವ್ ಆಸ್ ಇಟ್ ಲೈಕ್ ಎನ್ ಸಿ ಆರ್ ಟಿ ಯಾವ ರೀತಿ ಇದೆಯೋ ಅದೇ ರೀತಿ ಕೊಟ್ಟಿದ್ದೀನಿ. ಯಾವ ರೀತಿ ಇದೆಯೋ ಅದೇ ರೀತಿ ಕೊಟ್ಟಿದ್ದೀನಿ. ಸೊ ವಿ ಗೆಟಿಂಗ್ ಹಿಯರ್ ಇಸ್ ಇದು ಇಲ್ಲಿ ಯಾಕೆ ನೆಗೆಟಿವ್ ಸೈನ್ ಮೀನ್ಸ್ ಇಟ್ ಇಂಡಿಕೇಟ್ಸ್ ದಟ್ ವರ್ಕ್ ಇಸ್ ಡನ್ ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಮೀನ್ಸ್ ಆಲ್ವೇಸ್ ವಾಟ್ ಹ್ಯಾಪನ್ ಫಸ್ಟ್ ವಿ ಆರ್ ಡೂಯಿಂಗ್ ವರ್ಕ್ ಅಗೇನ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್, ಅಂಡ್ ಒನ್ ಮೋರ್ ಥಿಂಗ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ವೇಸ್ ಇನ್ ದ ಡೈರೆಕ್ಷನ್ ಆಫ್ ಡಿಕ್ರೀಸಿಂಗ್ ಪೊಟೆನ್ಷಿಯಲ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಹೈಯರ್ ಪೊಟೆನ್ಷಿಯಲ್ ಇಂದ ಲೋವರ್ ಪೊಟೆನ್ಷಿಯಲ್ಗೆ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಫಾರ್ ಎಕ್ಸಾಂಪಲ್, ಸೊ ನಾನು ಇಲ್ಲಿ ಪಾಸಿಟಿವ್ ಚಾರ್ಜ್ ತೊಗೊಂಡು ಇಲ್ಲಿ ನಾನು ನೆಗೆಟಿವ್ ಚಾರ್ಜ್ ತೊಗೊಂಡ್ರೆ, ಸೊ ನೀವೇ ಯೋಚನೆ ಮಾಡಿ, ನೀವು ಸ್ವಲ್ಪ ಯೋಚನೆ ಮಾಡಿ ಈಗ. So the electric field is in this direction. If I am taking a test positive charge, see, look at it. Here let us imagine the voltage is here V1. It's a test positive charge, and I am moving it from here to here at V2. That means I am doing more work. So V2 is more than V1. ಸೊ ಇಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ 10 volts ಇರುತ್ತೆ, ಇಲ್ಲಿ 6 volts ಇರುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ಇನ್ ದ ಡೈರೆಕ್ಷನ್ ಆಫ್ ಡಿಕ್ರೀಸಿಂಗ್ ಪೊಟೆನ್ಷಿಯಲ್. ಇಲ್ಲಿ ಯಾಕೆ ನಮ್ಗೆ ನೆಗೆಟಿವ್ ಸೈನ್ ಬಂತು ಅಂತ ಹೇಳಿದ್ರೆ, ಬೇಸಿಕಲಿ ನಾವು ಇಲ್ಲಿ ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿ ಐ ಹ್ಯಾವ್ ಟೇಕನ್ ಡಯಾಗ್ರಾಮ್ ಎಕ್ಸಾಕ್ಟ್ಲಿ ಟೆಕ್ಸ್ಟ್ ಬುಕ್. ನಾನು ಲಾಸ್ಟ್ ಇಯರ್ ಟೀಚ್ ಮಾಡೋಕ್ಕಂದ್ರೆ ಉಲ್ಟಾ ಟೀಚ್ ಮಾಡಿದೆ. ಇಲ್ಲಿ V ಪ್ಲಸ್ ಡೆಲ್ಟಾ ವಿ ಹಾಕಿ ಇಲ್ಲಿ ವಿ ಹಾಕಿದ್ದೆ, ಬಟ್ ನಾವು ಐ ಆಮ್ ಜಸ್ಟ್ ಟೇಕನ್ ಎವ್ರಿಥಿಂಗ್ ಆಸ್ ಪರ್ NCERT. ಓಕೆ, ಸೊ ಇಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ನೋಡಿ ಹಿಂಗೆ ತೊಗೊಂಡಿದ್ದೀವಿ ಡೈರೆಕ್ಷನ್ ನೋಡಿ, ಇಲ್ಲಿ ಈ ಮೇಲೆ ಇದೆ. ಸೊ ಇಲ್ಲಿ ವಿ ಇದೆ, ಇಲ್ಲಿ V ಪ್ಲಸ್ ಡೆಲ್ಟಾ ವಿ ಇದೆ. So as per the diagram, E is in the direction of increasing potential. That should not be. That's why we got the answer as negative here. ಇಲ್ಲಿ ಯಾಕೆ ನಂಗೆ ಮೈನಸ್ ಬಂತು ಅಂತ ಹೇಳಿದ್ರೆ, ಈಗ ನಾವು ಡಿರೈವೇಷನ್ ಮಾಡೋಕ್ಕೆ ಅಂತ ಹೇಳಿದ್ರೆ, ಸೊ ಬಿಕಾಸ್ ಆಫ್ ದ ಡಯಾಗ್ರಾಮ್ ವಾಟ್ ವಿ ಹ್ಯಾವ್ ಕನ್ಸಿಡರ್ಡ್ ಇನ್ V ಪ್ಲಸ್ ಡೆಲ್ಟಾ ಉಲ್ಟಾ ತಗೊಂಡಿದ್ದೀವಿ ಡಯಾಗ್ರಾಮ್, ಅದಕ್ಕೋಸ್ಕರ ನೆಗೆಟಿವ್ ಬರ್ತಾ ಇದೆ. ಸೊ ಆಲ್ವೇಸ್ ರಿಮೆಂಬರ್ ದಿಸ್. ದ ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ ಸಿಂಪಲ್ ಡಿರೈವೇಷನ್ ಕಂಟ್ರೋಲ್. ದಿಸ್ ಇಸ್ ಆಸ್ ಪರ್ ದ NCERT. W is equal to E into dl, ಆ್ಯಂಡ್ ಅದಾದಮೇಲೆ ನಂತರ ವಿ ಹ್ಯಾವ್ ದ ವರ್ಕ್ ಡನ್ ಫಾರ್ಮುಲಾ. ಎರಡನ್ನು ಈಕ್ವೇಟ್ ಮಾಡಿ ಯು ಜಸ್ಟ್ ಗೆಟ್ ದ ಆನ್ಸರ್. ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ವೇಸ್ ಇನ್ ಡೈರೆಕ್ಷನ್ ಆಫ್ ಡಿಕ್ರೀಸಿಂಗ್ ಪೊಟೆನ್ಷಿಯಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಒಂದು ಕೀವರ್ಡಲ್ಲಿ ಯು ಕ್ಯಾನ್ ಡೂ ಮೆನಿ CET ಕ್ವೆಶನ್. Again, so it's also called as the magnitude of this value. Electric field is given by rate of change of potential. How potential is changing with respect to distance. We also call it as potential gradient. That's simple. Again, example ಕೇಳ್ತಾರೆ, you can write it just for the sake. ನೀವು ಆರಾಮಾಗಿ you can write it for ಒಂದು 3 marks ಕೇಳಿದ್ರೆ ಡಯಾಗ್ರಾಮ್ ಬರೆದು ಆ ಡಯಾಗ್ರಾಮ್ ಬರೆದ್ಬಿಟ್ಟು ಸೇಮ್ ಎಕ್ಸಾಕ್ಟ್ಲಿ E into dl for Q is equal to 1, and ಇನ್ನೊಂದು ನಂತರ we have work done is equal to change in the potential. ಎರಡು ಈಕ್ವೇಟ್ ಮಾಡಿ get the answer. ಅರ್ಥ ಇದೆ ಸಿಂಪಲ್ ಆಗಿ. ಸೊ ಆಲ್ವೇಸ್ ಟ್ರೈ ಟು ರೈಟ್ ಆಸ್ NCERT. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮ್ಗೆ ರೈಟ್ ಆಸ್ ಪರ್ NCERT. ತುಂಬ ಮಕ್ಕಳು ಹೇಳ್ತಾರೆ ಸರ್ ನಮ್ಮ ಕಾಲೇಜಲ್ಲಿ ಲೆಕ್ಚರ್ ಇರ್ತಾರೆ, ಅವ್ರು ಯಾವುದೋ ಒಂದು ಮೆಥಡ್ ಕೊಟ್ಟಿರ್ತಾರೆ, ಅದನ್ನು ಬರ್ದಿರೋದೇ ಮಾರ್ಕ್ಸೇ ಕೊಡೋಲ್ಲ ಅಂದ್ಬಿಟ್ಟು. ಸಮ್ಟೈಮ್ ಐ ರಿಯಲಿ ಫೀಲ್ ವೆರಿ ಸ್ಯಾಡ್. ಸಮ್ಟೈಮ್ಸ್ ಲೆಕ್ಚರರ್ಸ್ ಆ ಥರ ಮಾಡ್ತಾರೆ, ಬಟ್ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಎವ್ರಿಥಿಂಗ್ ಆಸ್ ಪರ್ NCERT ಯಾವತ್ತೆ ಅದೇ ರೀತಿ ಬರೀಬೇಕಾಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಅಗೇನ್ ದಿಸ್ ಕ್ವಶನ್ಸ್ ಆಸ್ಕ್ ಇನ್ ಎಕ್ಸಾಮ್ ಮೆನಿ ಟೈಮ್ಸ್. Derive the potential energy of a system of charges, or system of 2 charges, system of 3 charges. They can ask anything. ಅರ್ಥ ಆಯ್ತಾ? ಫಸ್ಟ್ ಆಫ್ ಆಲ್ ಈ ಡಿಸ್ಟ್ರಿಬ್ಯೂಷನಲ್ಲಿ ಯಾಕೆ ಪೊಟೆನ್ಷಿಯಲ್ ಎನರ್ಜಿ ಇದೆ? ಪೊಟೆನ್ಷಿಯಲ್ ಎನರ್ಜಿ ಫ್ರಮ್ ವೇರ್ ಇಟ್ಸ್ ಕಮಿಂಗ್? ವೆರಿ ಸಿಂಪಲ್. ಒಂದು ಚಾರ್ಜ್ ತೊಗೊಂಡಾಗ
ನನಗೆ ಲೆಟ್ಸ್ ಇಮ್ಯಾಜಿನ್ ದಟ್ ದ ಚಾರ್ಜ್ Q1 ಇಸ್ ದೇರ್. ಈ ಚಾರ್ಜ್ Q1 ಅನ್ನು ಎಲ್ಲಿ ಬೇಕಾದರೂ ಮೂವ್ ಮಾಡ್ಬೋದು. ಯಾಕೆ ಅಂತೇಳಿ ದೇರ್ ಇಸ್ ನೋ ಎಕ್ಸ್ಟರ್ನಲ್, ದೇರ್ ಇಸ್ ನೋ ಅದರ್ ಚಾರ್ಜ್ ವಿಚ್ ಇಸ್ ಆಪೋಸಿಂಗ್ ಇಟ್ ಆರ್ ಎನಿಥಿಂಗ್. ಅಟ್ರಾಕ್ಟಿಂಗ್ ಮಾಡ್ಬೋದು, ಅಪೋಸಿಂಗ್ ಮಾಡ್ಬೋದು. ಸೊ ದೇರ್ ಇಸ್ ನೋ ಚಾರ್ಜ್ ವಿಚ್ ಇಸ್ ಇನ್ಫ್ಲೂಯೆನ್ಸಿಂಗ್ ದಿಸ್ ಚಾರ್ಜ್. ದೇರ್ಫೋರ್ ಐ ಡೋಂಟ್ ಹ್ಯಾವ್ ಟು ಡೂ ಎನಿ ವರ್ಕ್. ಅದು ಎಲ್ಲಿ ಬೇಕಾದರೂ ಮೂವ್ ಮಾಡ್ಬೋದು. ಆ ಥರ ಕ್ಲಿಯರ್ ಆಗಿ. ಸೊ ಅಂದರೆ ಈಗ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ವೆನ್ ಐ ಬ್ರಿಂಗ್ ದ ಸೆಕೆಂಡ್ ಚಾರ್ಜ್ Q2, ಈಗೇನಾಗುತ್ತೆ ಬೇಸಿಕಲಿ ದ ಫಸ್ಟ್ ಚಾರ್ಜ್ ವಿಲ್ ಹ್ಯಾವ್ ಇಟ್ಸ್ ಫೀಲ್ಡ್. ಫಸ್ಟ್ ಚಾರ್ಜದು ಒಂದು ಇನ್ಫ್ಲೂಯೆನ್ಸ್ ಏರಿಯಾ ಇರುತ್ತೆ. ಸೊ ಬ್ರಿಂಗಿಂಗ್ ಸಮ್ಮನ್ ಇಂದ ನನಗೆ ಕೆಲವೊಬ್ಬರನ್ನ ಬೇರೆಯವ್ರನ್ನ Q2 ತೊಗೊಂಬಂದಾಗ ಏನಾಗುತ್ತೆ, ದಿಸ್ Q2 ವಿಲ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಡ್ಯೂ ಟು Q1. ಸೊ ಐ ಹ್ಯಾವ್ ಟು ಡೂ ವರ್ಕ್ ಟು ಬ್ರಿಂಗ್ Q2. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಬಿಕಾಸ್ ಫಸ್ಟ್ Q1 ತರಬೇಕಂದ್ರೆ ಯಾವುದೇ ವರ್ಕ್ ಬೇಕಾಗಿಲ್ಲ, ಬಿಕಾಸ್ ಯಾರೂ ಅಪೋಸಿಷನ್ ಇಲ್ಲ. ವೆನ್ ಯು ಬ್ರಿಂಗ್ ದ Q2 ಐ ಹ್ಯಾವ್ ಟು ವರ್ಕ್ ಅಗೇನ್ಸ್ಟ್ Q1, ರೈಟ್? ಸೊ ಇದು ಕೆಲಸ ಮಾಡಬೇಕು. ಒಂದು ವೇಳೆ ನಾನು Q3 ತೊಗೊಂಬಂದ್ರೆ, ಇಫ್ ಐ ಬ್ರಿಂಗಿಂಗ್ Q3 ಒನ್ ಮೋರ್ ಚಾರ್ಜ್ Q3, so I have to do work now against both Q1 and Q2. So whatever the work is done to get this configuration, whatever the work is done to bring the charges into this configuration is stored as a potential in that system. ಅರ್ಥ ಇದೆ ಕ್ಲಿಯರ್ ಆಗಿ? ಸಿಂಪಲ್. ಅದನ್ನ ಎಕ್ಸಾಮಲ್ಲಿ ಕೇಳ್ತಾರೆ ನಿಮಗೆ. ಸೊ ಐ ವಿಲ್ ಶೋ ಎನಿವೇರ್ ಹೌ ಟು ರೈಟ್ ಇಟ್ ಇನ್ ಎಕ್ಸಾಮ್. ಬಟ್ ಹೇಗೆ ಸಿಂಪಲ್ ಆಗಿ ಫಸ್ಟ್ ವರ್ಕ್ ಡನ್ ಟು ಬ್ರಿಂಗ್ ದ ಚಾರ್ಜ್ ಫಸ್ಟ್ ಒನ್ 0. Next, work done to bring the second charge, you're bringing against the potential of Q1. Artha aita? So the work done to bring the second charge is you're bringing against the V1, because Q1 is putting, Q1 has a potential. You're doing work against Q1. So bringing Q2. Q2 is a charge you're taking. It's a charge. It's like a test charge. Q2 ತಗೊಂಡು ಹೋಗ್ತಾ ಇದ್ದೀರಾ ನೀವು. So V1 into Q2. Nanige third charge, work done to bring the third charge is nothing but what happens basically. Now when I bring third, Q3 and against potential of Q1 against potential of Q2. The potential of Q1 is what? V1 and tagona. I have to bring Q3 against V1, and potential of Q2 is V2 and tagona. I have to bring Q3 against Q2 now. So Q3 plus, that is what? Not plus again. That's it. So total work done ಆಗುತ್ತೆ ಬೇಸಿಕಲಿ ನಿಮಗೆ V1 into Q2 plus V1 into Q3 plus V2 into Q3. Simple. It's very simple. ಅರ್ಥ ಆಯ್ತಾ? ಸೊ ಫಸ್ಟ್ ಚಾರ್ಜ್ Q1 ಗೆ 0. Q2 ತರಬೇಕಂತ ಹೇಳಿದ್ರೆ ಐ ಹ್ಯಾವ್ ಟು ಡೂ ವರ್ಕ್ ಅಗೇನ್ಸ್ಟ್ ದ Q1. ಸೊ Q1 ಪೊಟೆನ್ಷಿಯಲ್ಗೆ ಸಿ ವಾಟ್ ಇಸ್ ದ ಫಾರ್ಮುಲಾ ಆಫ್ ವರ್ಕ್ ಡನ್? V is equal to ವರ್ಕ್ ಡನ್ ಬೈ ಕ್ವಾಂಟಿಟಿ ಆಫ್ ಚಾರ್ಜ್ ಮೂವ್ಡ್. ಯಾವ ಚಾರ್ಜ್ನ ಮೂವ್ ಮಾಡ್ತಾ ಇದ್ದೀರಾ? ಈಗ ಇದರದ್ದು ಪೊಟೆನ್ಷಿಯಲ್ ಬಂದು V1 ಇದೆ. I am bringing the charge Q2. So your work done to bring the charge Q2 is V1 into Q2. V1 into Q2. Adhe riti third one. When I bring third one, I should do work against V1 and V2. Potential of Q1 and potential of Q2. Adu against work ಮಾಡಬೇಕು. V1 into Q3, V2 into Q3. ಇವೆರಡನ್ನು ಆ್ಯಡ್ ಮಾಡಿದಾಗ ಟೋಟಲ್ ವರ್ಕ್ ಡನ್ ಬರುತ್ತೆ. ಎಕ್ಸಾಮಲ್ಲಿ ಕೇಳಿದಾಗ ನೀವು ಕ್ಲಿಯರ್ ಆಗಿ ಈ ರೀತಿ ಬರಿಬೇಕಾಗುತ್ತೆ. ಸೊ ದೇ ವಿಲ್ ಆಸ್ಕ್ ಯು ಇನ್ ದ ಎಕ್ಸಾಮ್ ಟು ರೈಟ್ ಪೊಟೆನ್ಷಿಯಲ್ ಆಫ್ ಸಿಸ್ಟಮ್ ಆಫ್ ಚಾರ್ಜ್ನ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. The first step is step 1, step 2 then ಬೇಕಾಗಿಲ್ಲ. I'm just showing you to understand. Actually ಕೆಲವು ಸಲ ಎಕ್ಸಾಮಲ್ಲಿ ಇದು ಸಿಸ್ಟಮ್ ಆಫ್ 3 ಚಾರ್ಜಸ್ ಹ್ಯಾವ್ ಟೇಕನ್, ಬಟ್ ದೇ ವಿಲ್ ಆಸ್ಕ್ ಯು ಟು ರೈಟ್ ಸಿಸ್ಟಮ್ ಆಫ್ ಜಸ್ಟ್ 2 ಚಾರ್ಜಸ್. 2 ಚಾರ್ಜ್ ಮಾತ್ರ ಮಾಡಿ ಅಂತ ಹೇಳ್ತಾರೆ. ಸೊ ಈ ಥರ ಬರೀಬೋದು ನೀವು. ಒಂದು ವೇಳೆ ಕ್ಲಿಯರ್ಲಿ ಐ ಹ್ಯಾವ್ ಈವನ್ ರಿಟರ್ನ್ ದ 2 ಚಾರ್ಜಸ್ ಆಲ್ಸೋ. ಸೊ ಐ ವಾಂಟ್ ಟು ಕೀಪ್ ದಿಸ್ ವಿಡಿಯೋ ವೆರಿ ಶಾರ್ಟ್. ಇದನ್ನೆಲ್ಲ ನಾನು ಬರ್ಕೊಂಡು ಎಷ್ಟೊಂದು ಇಫ್ ಐ ರೈಟ್ ವರ್ಕ್ ಡನ್ ಟು ಬ್ರಿಂಗ್ ಅಂತ ಹೇಳಿದ್ರೆ ಇದೆಲ್ಲ ಲೆಕ್ಚರ್ಸ್ ಎಲ್ಲ ತುಂಬ 2.5 hours 3 hours ಸುಮ್ಮನೆ. ಇದು ಜಸ್ಟ್ ಟೇಕ್ ಎ ಸ್ಕ್ರೀನ್ಶಾಟ್ ಆಫ್ ದಿಸ್. ನೀವು ಫಸ್ಟ್ ನಾನೇನು ಗೊತ್ತಾ, ಲೆಟ್ಸ್ ಫೋಕಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಆಗಬೇಕು ಮಕ್ಕಳೇ, ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಏನಕ್ಕೆ ಯಾವುದೇ ಒಂದು ಡಿರೈವೇಷನ್ ತೊಗೊಂಡಾಗ ಅದ್ರದ್ದು ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಏನು ಅಂತ. ಅದು ಬಿಟ್ಟು ಮೇಲೆ ಸೆಂಟೆನ್ಸಸ್ ನೀವೇ ಆರಾಮಾಗಿ ಬರ್ಕೊಂಡು ಹೋಗ್ಬೋದು. ಇಟ್ಸ್ ವೆರಿ ಈಸಿ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಬೇಕು. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ ಮಕ್ಕಳೇ? ಸೊ ದಿಸ್ ಇಸ್ ಅ ಡಿರೈವೇಷನ್. ಸೊ ಇಫ್ ದೇ ಆಸ್ಕ್ ಡೈರೆಕ್ಟ್ಲಿ 2 point ಚಾರ್ಜಸ್, ಸಿಂಪಲ್ 2 point ಚಾರ್ಜಸ್ ಅಂದರೆ ಬರೀ ಎರಡೇ ಬರುತ್ತೆ. ಒಂದು ವರ್ಕ್ ಡನ್ ಟು ಬ್ರಿಂಗ್ ಫಸ್ಟ್ ಒನ್ ಇಸ್ 0. ಐ ಆಮ್ ಬ್ರಿಂಗಿಂಗ್ ದ ಸೆಕೆಂಡ್ ಒನ್ ನೌ. ಐ ಶುಡ್ ಡೂ ವರ್ಕ್ ಅಗೇನ್ಸ್ಟ್ ದ ಫಸ್ಟ್ ಒನ್. ಸೊ ಫಸ್ಟ್ ಒಂದು ಪೊಟೆನ್ಷಿಯಲಲ್ಲಿ 1/4π0 Q/R ಇರುತ್ತೆ. ಅರ್ಥ ಆಯ್ತಾ? ಸೊ ದ W2 ಬಂದು ನಿಮಗೆ V1 Q2. ಸೊ ದಟ್ಸ್ ಅ V1 Q2. ಎರಡನ್ನ ಆ್ಯಡ್ ಮಾಡಿ ನಿಮಗೆ ಇಟ್ಸ್ ನಥಿಂಗ್ ಬಟ್ Q1 Q2 divided by R. Formula is Q1 Q2 divided by R. This is the potential of this one. ಇಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ನಾನು ಡಿರೈವೇಷನಲ್ಲಿ V1 ಹಾಗೆ V1 V2 V3 ಹಾಗೆ ಇಟ್ಟಿದ್ದೀನಿ. ಸೊ ಬಟ್ ಇಲ್ಲಿ ನಾನು V1 ಪ್ಲೇಸಲ್ಲಿ ಸುಮ್ಮನೆ ಆ್ಯಸ್ ಪರ್ ಮಾರ್ಕ್ಸ್ ನಿಮಗೆ ಫುಲ್ ಮಾರ್ಕ್ಸ್ ಬರಲಿ ಅಂದ್ಬಿಟ್ಟು ಅಷ್ಟೇ.
you have to write that V1 into. Just only thing is first one 0, W1 0 ಇಲ್ಲಿ ನಿಮಗೆ W2 ತರಬೇಕಂತೇಳಿ you have to do work again is the first one, that is V1 into Q2. V1 ಫಾರ್ಮುಲಾ ಏನು 1 by 4 pi epsilon naught Q1 V1 ಫಾರ್ಮುಲಾ into Q2 ಇದೆ. This basically Q1 Q2 by 4 pi epsilon naught. Simple, Q1 Q2 by 4 pi epsilon naught. So this work is stored as a electric potential. So ನೀವು ಈ ತರ ಬರೆದ್ರೆ you will never lose mark. ಅರ್ಥ ಆಯ್ತಾ? Now, so ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ, it's very important. Now let's go for next one. Same in the presence of ಇದು ಏನಂದ್ರೆ in the absence of external field, ಯಾವುದೇ ಬೇರೆ ಫೀಲ್ಡ್ ಇಲ್ಲ ಇಲ್ಲಿ, ಆಯ್ತಾ? ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಲ್ರೆಡಿ ಒಂದು ಫೀಲ್ಡ್ ಇದೆ, ಆಲ್ರೆಡಿ ವಿ ಹ್ಯಾವ್ ಎ ಎಲೆಕ್ಟ್ರಿಕ್ ಫೀಲ್ಡ್. ಇನ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ನಾವೇನು ಮಾಡ್ತೀವಿ, ವಿ ಆರ್ ಟ್ರೈಂಗ್ ಟು ಗೆಟ್ ದ ಚಾರ್ಜ್ Q1. ಆಲ್ರೆಡಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಈಗ ಈ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಒಂದು ಚಾರ್ಜ್ ನಾನು Q1 ತರಬೇಕಾ? ಸೊ ಆಲ್ರೆಡಿ ಎಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಒಂದು ಪೊಟೆನ್ಷಿಯಲ್ V ಅಂತಿದೆ. ಸೊ ನಾವು ವೆನ್ ಐಮ್ ಗೆಟಿಂಗ್ ದ Q1, W1 is not 0 in this case. ಈಗ ವರ್ಕ್ ಡನ್ is 1 W1. That means work done to bring the first charge is not 0 because ಆಲ್ರೆಡಿ ಫೀಲ್ಡ್ ಇದೆ ಅಲ್ಲಿ. ಅದರ ಫೀಲ್ಡ್ ಪೊಟೆನ್ಷಿಯಲ್ V ಅಂತ ತಗೋಣ. ಸೊ V into Q1 ಸೇಮ್ ಮಕ್ಕಳೇ, ಜಸ್ಟ್ ಎಕ್ಸ್ಟ್ರಾ ಒಂದು V ಆಡಕ್ಕೆ ನಾವು W2 ತರಬೇಕಂತ, ನನಗೆ ಚಾರ್ಜ್ 2 ತರಬೇಕಂತ ಹೇಳಿದ್ರೆ ಐ ಹ್ಯಾವ್ ಟು ಡು ವರ್ಕ್ ಅಗೇನೆಸ್ಟ್ Q1 ಪ್ಲಸ್ ಅಗೇನೆಸ್ಟ್ V. ಫಸ್ಟ್ ಐ ಶುಡ್ ಡು ವರ್ಕ್ ಅಗೇನೆಸ್ಟ್ this just general V. So I should bring the Q2. I should do work against Q1 now, that is V into Q1. When I bring charge 3, now I should do work against the uniform potential V, that is V into Q3. I am bringing Q3 now, and I should do work against Q1, that is V1 into Q1. Then I should do work against Q3 I am bringing alva, Q3 tarta idini. So V1 into Q3. I should do work against Q2, that is V2 into Q3. This is V1 into, I am bringing 2 alva, V1 into Q2. Hey, W2 ಅಂದರೆ Q2 ಬರುತ್ತೆ, W3 ಅಂದರೆ Q3 ಬರುತ್ತೆ, ಎಲ್ಲ Q3 because I am bringing third charge ಅಲ್ವಾ. I am bringing third charge against V, against Q1, against Q2. ಅರ್ಥ ಆಯ್ತಾ ಕ್ಲಿಯರ್ ಆಗಿ? Q3 ಬರುತ್ತೆ. ಸೊ ಏನು ಅದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಒಂದು ಎಕ್ಸ್ಟ್ರಾ ಟರ್ಮ್ ನೋಡಿ, ಈ ಎಕ್ಸ್ಟ್ರಾ ಟರ್ಮ್ ಇದೆಯಲ್ಲ, ಇದನ್ನ ಎಕ್ಸ್ಟ್ರಾ ಟರ್ಮ್ ಬರ್ತಾ ಇದೆ. ಇದು ಜನರಲಿ ಅಷ್ಟೇ ಇದೆ ನೋಡಿ, ನೀವು ಡಿರೈವೇಷನ್ ತೊಗೊಂಡ್ರೆ ಸೇಮ್ ಅಷ್ಟೇ ಇದೆ. ಇಲ್ಲೇನಿದೆ ಡಿರೈವೇಷನ್ ನಮಗೆ. ಸೊ ವಿ ಹ್ಯಾವ್ ದಿಸ್, ಅಲ್ಲಿ W1 0 ಇದೆ. ಸೊ ಎಕ್ಸ್ಟ್ರಾ ನಮಗೆ V ಇಂಟು ನನಗೆ Q1 ಬರುತ್ತೆ, ಇಲ್ಲಿ ಎಕ್ಸ್ಟ್ರಾ ನನಗೆ V ಇಂಟು Q2 ಬರುತ್ತೆ, ಇಲ್ಲಿ ನನಗೆ ಎಕ್ಸ್ಟ್ರಾ V ಇಂಟು Q3. ಎಲ್ಲದಕ್ಕೂ ಒಂದು ಎಕ್ಸ್ಟ್ರಾ ಬರುತ್ತೆ, V ಇಂಟು Q1, V into Q2, V into Q3 ಅಂತ ಒಂದು ಎಕ್ಸ್ಟ್ರಾ ಟರ್ಮ್ ಬರುತ್ತೆ. ಸಿಂಪಲ್ ಮಕ್ಕಳು, ಇದೊಂದು ಎಕ್ಸ್ಟ್ರಾ ಟರ್ಮ್, ಇವೆಲ್ಲ ನಾರ್ಮಲ್ ಬರುತ್ತೆ. ಅರ್ಥ ಆಯ್ತು ಕ್ಲಿಯರ್ ಆಗಿ? ಸೊ ದಿಸ್ ಇಸ್ ಹೌ ಇಟ್ ಇಸ್. ಅಗೇನ್ ಮತ್ತೆ ಎಕ್ಸಾಂಪಲ್ ನೋಡಿ, ಸಿಸ್ಟಮ್ ಆಫ್ 2 ಚಾರ್ಜಸ್ ಅಂತ ಕೇಳಿದ್ರೆ ಐ ಹ್ಯಾವ್ ಗಿವನ್ ದ ಡಿರೈವೇಷನ್ ಹಿಯರ್. ಇಷ್ಟು ನೀವು ಎಕ್ಸಾಂಪಲ್ ಬರೆದು ವಿಲ್ ಗೆಟ್ ಫುಲ್ ಔಟ್ ಆಫ್ ಫುಲ್, ನಿಮಗೆ ಎಲ್ಲೂ ಮಾರ್ಕ್ಸ್ ಕಟ್ಟ. ಆಲ್ರೆಡಿ ಒಂದು ಎಕ್ಸ್ಟರ್ನಲ್ ಫೀಲ್ಡ್ ಇರುತ್ತೆ. ಈಗ ಈ ಎಕ್ಸ್ಟರ್ನಲ್ ಫೀಲ್ಡಲ್ಲಿ Q1 ತೊಗೊಂಬರ್ತಾ ಇದ್ದೀನಿ. ಸೊ ಐ ಹ್ಯಾವ್ ಟು ಡು ವರ್ಕ್ ಅಗೇನ್ಸ್ಟ್ ದ ಎಕ್ಸ್ಟರ್ನಲ್ ಫೀಲ್ಡ್. ಅದು ವೋಲ್ಟೇಜ್ನ V ಅಂತ ತೊಗೊಂಡ್ರೆ I should do work against the, ಈಗ W1 is not 0, W1 is V into Q1, and W2 ತರಬೇಕಂತ ಹೇಳಿದ್ರೆ I have to do work against V and against V1, that is Q2 into Q2 ಬರುತ್ತೆ. But Q2 common, just substitute ಮಾಡಿ ಫಾರ್ಮುಲಾನ, you will get the answer. This is the formula for this. ಅರ್ಥ ಆಯ್ತಾ? This is very simple. ಇದು ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಇದು ಮೇಜರ್ ಡಿರೈವೇಷನ್ಸು, 2 ಮಾರ್ಕರ್ಸ್ ಆಗಲಿ 3 ಮಾರ್ಕರ್ಸ್ ಇಲ್ಲಿಂದನೇ ಬರುತ್ತೆ. ನಂತರ ಲೆಟ್ಸ್ ಗೋ ಫಾರ್ ದಿಸ್ ನಾವು. ಈಗ potential energy of a dipole in uniform electric field. Okay, so if I take potential dipole electric field, it's very simple it is. So ನಾನೀಗ let us take an example. ಈಗ ನಾವು ಆಲ್ ಡೈಪೋಲ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಮಕ್ಕಳೇ. ವಾಟ್ ವಿ ಡಿಸ್ಕಸ್ ಅಬೌಟ್ ಡೈಪೋಲ್? ಸೊ ಇಮ್ಯಾಜಿನ್ ದಟ್ ವಿ ಟೇಕ್ ಎ ಡೈಪೋಲ್. ಸೊ ಇನ್ ಎಲೆಕ್ಟ್ರಿಕ್ ಫೀಲ್ಡ್, ಸೊ ಡೈಪೋಲ್ ವಾಂಟ್ ಟು ಅಲೈನ್ ಇಟ್ ಸೆಲ್ಫ್ ಇನ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಇದು ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ. ಇಟ್ ವಾಂಟ್ ಟು ಅಲೈನ್ ಇಟ್ ಸೆಲ್ಫ್ ಇನ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸಿಂಪಲ್ ಅಲ್ವಾ? ಇಟ್ ವಾಂಟ್ ಅಲೈನ್ ಇಟ್ ಸೆಲ್ಫ್ ಇನ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಈಗ ಏನಾಗುತ್ತೆ ಬೇಸಿಕಲಿ, ದೇರ್ಫೋರ್ ಟಾರ್ಕ್ ಎಕ್ಸಿಸ್ಟ್. ಟಾರ್ಕ್ ಇರಬೇಕಂತ ನಾನು ಒಂದು ವೇಳೆ ಇದನ್ನು ಇಫ್ ಐ ವಾಂಟ್ ಟು ಸಿ, ಇದು ಈ ಕಡೆ ಹೋಗುತ್ತೆ, ಇದು ಈ ಕಡೆ ಹೋಗುತ್ತೆ. ಇಫ್ ವಾಂಟ್ ಟು ಗೆಟ್ ಇಟ್ ಬ್ಯಾಕ್ ಲೈಕ್ ದಿಸ್, ಐ ಶುಡ್ ಡೂ ಸಮ್ ವರ್ಕ್ ಅಲ್ವಾ? ಸೊ ದಟ್ ವರ್ಕ್ ಡನ್ ಇಸ್ ಸ್ಟೋರ್ಡ್ ದ ಪೊಟೆನ್ಷಿಯಲ್ ಇನ್ ದ ಡೈಪೋಲ್. ಸಿಂಪಲ್. ಅಗೇನ್ ಮತ್ತೆ CET ಇದೇ ಕ್ವಶನ್ ಬರುತ್ತೆ, ಎನರ್ಜಿ ಡೈಪೋಲ್. ಐ ಥಿಂಕ್ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ಸಲ್ಲಿ ಕಂಪ್ಲೀಟ್ ಮಾಡ್ಬಿಡಿ CET-ಯಲ್ಲೂ. ಒಂದು ಚಾರ್ಟ್ ಹಾಕ್ಕೊಂಡು ನಿಮಗೆಲ್ಲ ಯಾವುದಕ್ಕೆ ಮ್ಯಾಕ್ಸಿಮಮ್ ಎನರ್ಜಿ, ಮಿನಿಮಮ್ ಎನರ್ಜಿ, ಸ್ಟೇಬಲ್ ಇಕ್ವಿಲಿಬ್ರಿಯಮ್, ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಮ್,
So many things are there, makle. Anyway, I'll discuss about this chapter. Matte CET bandag I'll discuss on this. So ಈಗ simple derivation. What is the work done here? If you want to face small work, if I want to rotate this by small angle d theta, then the work is dw ಅಂತ ತಗೋಣ, dw. So dw is equal to force and displacement. ಇಲ್ಲಿ ಏನಾಗುತ್ತೆ, force means tau, rotational force, tau into dt, and tau formula in basically pe sin theta. Tau formula ಬಂದು pe sin theta and then into d theta. ಇದನ್ನು integrate ಮಾಡಿ, simple ಮಕ್ಕಳೇ. From, for example, you're taking from theta 1 to theta 2, and then what happens, you integrate this to get total work. P ಆಚೆ ತಗೊಳ್ಳಿ, integrate this from theta 1 to theta 2 sin theta into d. Integration of sin theta minus cos theta. You get minus cos theta ಬರುತ್ತೆ, ನಿಮಗೆ theta 1 to theta 2. That is P. It's very simple derivation it is. ಅರ್ಥ ಕ್ಲಿಯರ್ ಆಗಿ? Okay. This is theta 1 to theta 2. Simple. I exactly ಬರ್ದಿದ್ದೀನಿ. So it is the exam ಅಲ್ಲಿ ಕೇಳಿದ್ರೆ ನೀವು ಈ ರೀತಿ ಬರೀಬೇಕಾಗುತ್ತೆ. ಈ ಎಕ್ಸಾಮ್ ಅಲ್ಲಿ you have to write the formula, you have to write this, ಅದಾದ್ಮೇಲೆ ನಂತರ you have to write this formula up to here, you have to write it. ಅರ್ಥ ಕ್ಲಿಯರ್ ಆಗಿ? ಇಷ್ಟು ಬರೆದ್ರೆ ನಿಮಗೆ ಫುಲ್ ಅಲಾಂಗ್ ವಿತ್ ದ ಡಯಾಗ್ರಾಮ್ ಬರೆದ್ಬಿಟ್ಟು ಇಷ್ಟು ಬರೆದ್ಬಿಟ್ರೆ ನಿಮಗೆ ಫುಲ್ ಮಾರ್ಕ್ಸ್ ಈ ಚಾಪ್ಟರ್ಲಿ ಬರುತ್ತೆ. ಸಿಂಪಲ್. ಓಕೆ, ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ನಾವು ನೆಕ್ಸ್ಟ್ ಟಾಪಿಕ್. ಓಕೆ, ಎಲೆಕ್ಟ್ರೋಸ್ಟಾಟಿಕ್ಸ್ ಆಫ್ ಕಂಡಕ್ಟರ್. ಇದೊಂದು 6 ಪಾಯಿಂಟ್ಸ್ ಇದೆ. ಇದನ್ನು ನಿಮ್ಮ ಎಕ್ಸಾಮಲ್ಲಿ MCQs ಥರ ಕೇಳ್ಬೋದು. ಇನ್ಫ್ಯಾಕ್ಟ್ CET ಎಲ್ಲ ಕೇಳ್ತಾ ಇದ್ದಾರೆ ಇದನ್ನು. ಸೊ ದೇ ಕ್ಯಾನ್ ಆಸ್ಕ್ ಇನ್ MCQs, ದೇ ಕ್ಯಾನ್ ಆಸ್ಕ್ ಇನ್ ಫಿಲ್ ದ ಬ್ಲಾಂಕ್ಸ್, ದೇ ಕ್ಯಾನ್ ಆಸ್ಕ್ 1 markers, everything. First let's understand one by one. First, inside a conductor electrostatic field is 0. ನಾವು ಪ್ರೀವಿಯಸ್ ಚಾಪ್ಟರ್ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಬಿಕಾಸ್ ನಮ್ಮ ಗಾಸ್ ಲಾ ತೊಗೊಂಡ್ರೆ ಒಳಗಡೆ ಯಾವುದೇ ರೀತಿ ಚಾರ್ಜ್ ಇರೋದಿಲ್ಲ. therefore what happens, the inside the any metallic sphere, electric field is 0 because there is no charge existing. ಅದನ್ನು ಕ್ಲಿಯರ್ ಆಗಿ ನಿಮ್ಗೆ ಲಾಸ್ಟ್ ಚಾಪ್ಟರ್ ಹೇಳಿದ್ದೀನಿ. ಚಾರ್ಜ್ ಕೊಟ್ಟಿದ ತಕ್ಷಣ ಚಾರ್ಜ್ ಮೇಲೆ ಸರ್ಫೇಸ್ಗೆ ಹೋಗ್ಬಿಡುತ್ತೆ, ಯಾಕಂದರೆ ಇಟ್ಸ್ ಕಂಡಕ್ಟರ್ ಅಲ್ವಾ. ಸೊ ಕಂಡಕ್ಟರ್ ಆಗಿರೋದು ಚಾರ್ಜ್ ಕಂಡಕ್ಟ್ ಮಾಡುತ್ತೆ. ಚಾರ್ಜ್ ಕ್ಯಾನ್ ಫ್ರೀಲಿ ಮೂವ್ ಆನ್ ದ ಆನ್ ದ ಸರ್ಫೇಸ್. ಚಾರ್ಜ್ ಆರಾಮಾಗಿ ಓಡಾಡ್ಬೋದು ಬಿಕಾಸ್ ಇಟ್ಸ್ ಎ ಕಂಡಕ್ಟರ್. ಇನ್ಸುಲೇಟರ್ ಆಗ್ತದೆ, ಎಲ್ಲಿಟ್ಟರೆ ಅಲ್ಲೇ ಇರುತ್ತೆ, ಚಾರ್ಜು ಲೋಕಲೈಸ್ಡ್ ಆಗಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟು, ದ ಸರ್ಫೇಸ್ ಆಫ್ ಕಂಡಕ್ಟರ್ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್ ಸರ್ಫೇಸ್. ನೋಡಿ ಏನು ಹೇಳ್ತೇವೆ ಅಂತ ಹೇಳಿದ್ರೆ, ದ ಸರ್ಫೇಸ್ ಇದೆಯಲ್ವಾ, ಇಲ್ಲಿ ಆಲ್ರೆಡಿ ವಿ ನೋ ಇಟ್, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ, ನಾವೇನು ಎಲೆಕ್ಟ್ರಿಕ್ ಫೀಲ್ಡ್ ತೊಗೊತೀವಲ್ಲ, ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಬೇಸಿಕಲಿ ಇಟ್ಸ್ ಸರ್ಫೇಸ್ ಅಟ್ ಎವ್ರಿ ಪಾಯಿಂಟ್. ಅದು ಪರ್ಪೆಂಡಿಕ್ಯುಲರ್ ಆಗಿರಲೇಬೇಕು. ಒಂದು ವೇಳೆ ಪರ್ಪೆಂಡಿಕ್ಯುಲರ್ ಆಗಿಲ್ಲ, ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ಇದೆ ಅಂತ ಹೇಳಿದ್ರೆ, ದೆನ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಹ್ಯಾವ್ 2 components. ಇದೆಲ್ಲ ಬೇಡ ಎಕ್ಸಾಮ್ಗೆ, ನೀವು 1 mark ನೆನ್ಪಿಟ್ಕೊಳ್ಳಿ. ದಿಸ್ ವಿಲ್ ಹ್ಯಾವ್ 2 components. ಅಗೇನ್ ಹ್ಯಾವ್ ರಿಸಲ್ಟ್ 2 components. One will be along the surface. When you have some electric field along the surface, then charges will move, then charge will experience a force. That's not possible. Charge uniform distribute ಆಗಿಬಿಡುತ್ತೆ. ಅರ್ಥ ಆಯ್ತಾ? ಸೊ ಅಟ್ ದ ಸರ್ಫೇಸ್ ಆಲ್ವೇಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್ ಸರ್ಫೇಸ್. ದಿಸ್ ಅದು ನೆನ್ಪಿಟ್ಕೊಳ್ಳಿ. ಅಗೇನ್ ಯಾವುದೇ ರೀತಿಯಾದ ಒಂದು ಕಂಡಕ್ಟರ್ ತೊಗೊಂಡ್ರೆ ನಾನು ಹೇಳ್ತಾ ಇದ್ದೀನಿ, ಇಂಟೀರಿಯರ್ ಒಳಗಡೆ ಚಾರ್ಜ್ ಇರೋದಿಲ್ಲ, ಅದೆಲ್ಲ ಸರ್ಫೇಸ್ ಮೇಲೆ ಹೋಗಿರುತ್ತೆ. ಬಿಕಾಸ್ ದೇ ವಾಂಟ್ ಟು ಹ್ಯಾವ್ ದ ಮ್ಯಾಕ್ಸಿಮಮ್ ಏನಂದ್ರೆ, ಈಗ ಹತ್ತತ್ರ ಇದ್ದರೆ ಏನಾಗುತ್ತೆ, ರಿಪಲ್ಷನ್ ಜಾಸ್ತಿ ಇರುತ್ತೆ. ಸೊ ದೇ ಟ್ರೈ ಟು ಗೋ ಆನ್ ದ ಸರ್ಫೇಸ್. ದೂರ ಹೋಗಿ ಆರಾಮಾಗಿ ಕೂತ್ಕೊತವೆ. ಸಿಂಪಲ್. ಈಗ ನೀವು ಯಾವುದೋ ಒಂದು ಎಲ್ಲೋ ಒಂದು ಹೋಗ್ತೀರಾ, ಅಲ್ಲಿ ಒಂದು ಇಮ್ಯಾಜಿನ್ 20 chairs ಅದೇ, ನೀವೆಲ್ಲ ಹೋಗಿ ಒಂದೇ ಚೇರ್ ಕೂತ್ಕೊತೀರಾ, ನೀವು 5 ಜನ ಹೋಗ್ತೀರಾ ಈಗ ಫಾರ್ ಎಕ್ಸಾಂಪಲ್. ಸೊ ಏನು ಮಾಡ್ತೀರಾ ನೀವೆಲ್ಲ ಬೇಸಿಕಲಿ, ಸೊ ಯು ವಿಲ್ ಡಿಸ್ಟ್ರಿಬ್ಯೂಟ್ ವೇರೆ ವೇರ್ಸ್, ಆರಾಮಾಗಿ ದೂರ ಆರಾಮಾಗಿ ಕೂತ್ಕೊತೀರಾ. ಯು ವಿಲ್ ನಾಟ್ ಗೋ ಅಂಡ್ ಸಿಟ್, ಆಲ್ ದ ಪೀಪಲ್ ಗೋ ಅಂಡ್ ಸಿಟ್ ಇನ್ ಜಸ್ಟ್ ಒಂದು 5 chairs. ನಾಟ್ ಪಾಸಿಬಲ್. ಯಾವುದೋ ಒಂದು 5 chairs ಅಲ್ಲೇ ಇಲ್ಲೇ ಕೂರಲ್ಲ. ಇನ್ನು ನಮ್ಮ ಕ್ಲಾಸ್ ರೂಮಲ್ಲೇ ಆಗಲಿ ಯಾವುದೋ ಒಂದು ಚೇರ್ ಇರುತ್ತೆ, ಎಲ್ಲ ಬಂದು ಅಲ್ಲೇ ಕೂರ್ತೀರಾ? ಇಲ್ಲ, ನಾಟ್ ಪಾಸಿಬಲ್. ಅರ್ಥ ಆಯ್ತಾ? ಸೊ ವೆನ್ ಐ ಸೇ, ಐ ಥಿಂಕ್ ಫಸ್ಟ್ ಟೈಮ್ ವೆರಿ ಸೂನ್ ಐ ವಿಲ್ ಅನೌನ್ಸ್ ದ್ಯಾಟ್. ಸೊ ವಿಲ್ ಬಿ ಕಂಡಕ್ಟಿಂಗ್ ಸಮ್, ಈ ವರ್ಷ ನಿಮಗೆ ಆಫ್ಲೈನ್ KCET ಕ್ಲಾಸಸ್ ಇರುತ್ತೆ. ಸೊ ವಿಲ್ ಸಿ ದ್ಯಾಟ್. ಆ್ಯಂಡ್ ಆಲ್ಸೋ ಐ ಆಮ್ ಟ್ರೈನ್ ಟು ಕಂಡಕ್ಟ್ ಸಮ್ ಫ್ರೀ ಸೆಷನ್ಸ್ ಆಲ್ಸೋ ಆನ್ ಎವ್ರಿ ಸಂಡೇಸ್. ನೋಡೋಣ, ಇನ್ನೂ ಸ್ವಲ್ಪ ನಡೀತಾರೆ ಪ್ಲ್ಯಾನ್ ಆ್ಯಕ್ಚುಲಿ ಅದೆಲ್ಲನೂ. ದಟ್ ಮೀನ್ಸ್ ನಾನು ಆಫೀಸಿಗೆ ಬಂದು ನೀವೆಲ್ಲರೂ ಯಾರು ಬ್ಯಾಂಗ್ಳೂರು ನಿಯರ್ ಬೈ ಇದ್ದೀರೋ, ಸೊ ಐ ವಾಂಟ್ ಇಂಟರಾಕ್ಟ್ ಮಕ್ಕಳೇ. ಇದೇನು ಯೂಟ್ಯೂಬಲ್ಲಿ ಆನ್ಲೈನ್ ಕ್ಯಾಮ್ರಾ ಸಿಸ್ಟಮ್ ನೋಡಿ ತಲೆ ಕೆಟ್ಟೋಗಿದೆ ಆ್ಯಕ್ಚುಲಿ. ಸೊ ನನಗೆ ಮಕ್ಕಳು ಕಾಣಿಸ್ತಾನಿಲ್ಲ ಯಾರೂ. ಅಫ್ಕೋರ್ಸ್ ನೀವು ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಐ ಆಮ್ ರೀಡಿಂಗ್ ಆಲ್ ದ ಕಮೆಂಟ್ಸ್, ಥ್ಯಾಂಕ್ ಯು ಸೋ ಮಚ್. ಬಟ್ ಸ್ಟಿಲ್, ಸೊ ಬಟ್ ಆಫ್ಲೈನ್ ಅಂದರೆ ಮಕ್ಕಳು ಇಂಟ್ರಾಕ್ಟ್ ಮಾಡೋದಲ್ಲ, ಅದಕ್ಕೋಸ್ಕರ. ಎಸ್, ದಿಸ್ ಟೈಮ್ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ವಿಲ್ ಆಲ್ಸೋ ಹ್ಯಾವ್ ಸಮ್ ಆಫ್ಲೈನ್ ಕೋರ್ಸಸ್ ಫಾರ್ CET, ಕ್ರ್ಯಾಶ್ ಕೋರ್ಸಸ್ ಎಲ್ಲ ಇರುತ್ತೆ. ನೆಕ್ಸ್ಟ್, electrostatic potential is a constant throughout the volume. Okay, ಇದೆಲ್ಲ ನೆನಪಿ. electrostatic potential is a constant throughout the volume of the potential on the constant. Electric field is not 0,
but potential is constant. It is equal throughout this. In the input, it's very important. In the exam ಅಲ್ಲಿ ಕೇಳಿದ್ದಾರೆ E is 0 but V is not equal to 0. ನಂತರ ಅಗೇನ್ ದಿಸ್ ಫಾರ್ಮ್ ಆಲ್ರೆಡಿ ವಿ ಡಿಸ್ಕಸ್ ಲಾಸ್ಟ್ ಕ್ಲಾಸಲ್ಲಿ. ಯಾವುದೋ ಒಂದು ಇನ್ಫೈನೈಟ್ ಶೀಟ್ ತೊಗೊಂಡ್ರೆ, ಯಾವುದೋ ಒಂದು ಚಾರ್ಜ್ ಸರ್ಫೇಸ್ ತೊಗೊಂಡ್ರೆ ಅದ್ರ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಫಾರ್ಮುಲಾ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಸರ್ಫೇಸ್ ಆಫ್ ಎ ಚಾರ್ಜ್ ಕಂಡಕ್ಟರ್ ಇಸ್ ಬೇಸಿಕಲಿ, ಅಂದರೆ ನಾವು ಎರಡೂ ಕಡೆ ಸರ್ಫೇಸ್ ತೊಗೊಂಡ್ರೆ ಸಿಗ್ಮಾ ಬೈ ಟು ಎಪ್ಸಿಲಾನ್ ಬರುತ್ತೆ, ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. The electrostatic shielding, what's the formula of electrostatic shielding is? This is very, very important. What is electrostatic shielding basically? So we have, simple it is. So ಈಗ ನಾನು this is also called Faraday's cage ಅಂತ ಹೇಳ್ತೀವಿ, electrostatic shielding ಅಂತ ಹೇಳ್ತಾರೆ. Basically ಏನಾಗುತ್ತೆ ಅಂತ ಹೇಳಿದ್ರೆ, you know clearly there is no electric field exists inside, right? So ಯಾವುದೋ ಒಂದು ಬೇರೆ ಎಕ್ಸ್ಟರ್ನಲ್ ಚಾರ್ಜ್ ಬಂದಾಗ basically, so no electric field inside. ಇದೇನಾಗುತ್ತೆ ಅಂದರೆ they will try to align themselves so that they will try to cancel this external electric fields. External electric field, electric charge ಬಂದಾಗ it will cancel out. We also call it Faraday's cage ಅಂತ ಹೇಳ್ತೀವಿ. And also ನಿಮ್ಗೆ ಗೊತ್ತಿರೋ ಹಂಗೆ, ಸೊ ಇಟ್ ಇಸ್ ವೆರಿ ಫೇಮಸ್ ಸೆಡ್ ಅಲ್ವಾ, ಈಗ ಯಾವುದೋ ಒಂದು ಗುಡುಗು ಮಿಂಚೆಲ್ಲ ಬಂದಾಗ ಇಟ್ಸ್ ಬೆಟರ್ ಟು ಸ್ಟೇ ಇನ್ಸೈಡ್ ಅ ಕಾರ್ ವಿಚ್ ಇಸ್ ಎ ಕಂಡಕ್ಟರ್ ಬೇಸಿಕಲಿ. ಸೊ ವಿಚ್ ಅದ್ರಲ್ಲಿ ನೀವು ಚಾರ್ಜ್ ಹಾಕಿದ ತಕ್ಷಣ ಇಲ್ಲಿ ಡಿಸ್ಟ್ರಿಬ್ಯೂಟ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಬಿಕಾಸ್ ಸಿ ವೆರಿ ಸಿಂಪಲ್, ಇದು ಕಂಡಕ್ಟರ್ ತಾನೇ ಇದ್ರು, ಇದರಲ್ಲಿರೋ ಚಾರ್ಜಸ್ ಏನಾಗುತ್ತೆ ಲೈಕ್ ಕ್ಯಾನ್ ಫ್ರೀಲಿ ಮೂವ್ ಆ್ಯಂಡ್ ಎಲ್ಲಿ ಚಾರ್ಜ್ ಜಾಸ್ತಿ ಬರುತ್ತೋ ಅಲ್ಲಿ ಹೋಗೋದನ್ನ ನಲಿಫೈ ಮಾಡುತ್ತೆ ಬೇಸಿಕಲಿ ಅದೆಲ್ಲ. ಸೊ ನಾಟ್ ರಿಕ್ವೈರ್ಡ್ ಆಲ್ ದಿಸ್ ಥಿಂಗ್ಸ್. ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತ ಹೇಳಿದ್ರೆ ಬೇಸಿಕಲಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಒಂದು ಕಂಡಕ್ಟರ್ ತೊಗೊಂಡ್ರೆ 0 ಇರುತ್ತೆ. ದಿಸ್ ಆಲ್ಸೋ ಕಾಲ್ಡ್ ಫ್ಯಾರಡೇಸ್ ಕೇಜ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕಮ್ಸ್ ವಾಟ್ ಈಸ್ ಡೈಎಲೆಕ್ಟ್ರಿಕ್ಸ್ ಬೇಸಿಕಲಿ. ಸಿಂಪಲ್. ಸೊ ಈಗ ಇಲ್ಲಿವರೆಗೂ ಕಂಡಕ್ಟರ್ಸ್ ಡಿಸ್ಕಸ್ ಮಾಡ್ತಾ ಇರಲ್ಲ, ಕಂಡಕ್ಟರ್ ಚಾರ್ಜ್ ಫ್ಲೋ ಆಗುತ್ತೆ ಅಂದ್ಬಿಟ್ಟು. ಈಗ ಡೈಎಲೆಕ್ಟ್ರಿಕ್ ಅಂದರೆ ಏನು ಬೇಸಿಕಲಿ? ಸೊ ವಿ ಆರ್ ಬೇಸಿಕಲಿ ಇನ್ಸುಲೇಟರ್. ಒಂದು ಇನ್ಸುಲೇಟರ್ ತೊಗೊಂಡಾಗ ಏನಾಗುತ್ತೆ, ಅದರಲ್ಲಿ ಫ್ರೀ ಚಾರ್ಜಸ್ ಇರೋದಿಲ್ಲ. ಡೈಎಲೆಕ್ಟ್ರಿಕ್ ಇಸ್ ಬೇಸಿಕಲಿ ವಾಟ್ ಹ್ಯಾಪನ್ಸ್ ಎ ನಾನ್ ಕಂಡಕ್ಟಿಂಗ್ ಸಬ್ಸ್ಟೆನ್ಸಸ್ ವಿತ್ ನೋ ಚಾರ್ಜ್ ಕ್ಯಾರಿಯರ್ಸ್. ಇಟ್ಸ್ ಬೇಸಿಕಲಿ ನಾನ್ ಕಂಡಕ್ಟಿಂಗ್, ಅಲ್ಲಿ ಯಾವುದೇ ರೀತಿ ಚಾರ್ಜ್ ಕ್ಯಾರಿಯರ್ಸ್ ಇರೋದಿಲ್ಲ. ಬಿಕಾಸ್ ಬೇಸಿಕಲಿ ಇನ್ಸುಲೇಟರ್ಸ್ ಬೇಸಿಕಲಿ. ಓಕೆ, ಆ್ಯಂಡ್ ಈಗ ನಾನು ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಒನ್ ಡೈಎಲೆಕ್ಟ್ರಿಕ್ ಬೇಸಿಕಲಿ ಏನಾಗುತ್ತೆ, ಈಗ ದೇ ರ್ಯಾಂಡಮ್ಲಿ ಅರೇಂಜ್, ಎಲ್ಲ ಕಡೆ ಹೇಗಂದ್ರೆ ಹೇಗೆ ಅರೇಂಜ್ ಆಗಿರುತ್ತೆ. ಡೈಪೋಲ್ಸ್ ಅಂತ ಇರುತ್ತವೆ, ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕನ್ಸಿಡರ್ ಡೈಪೋಲ್ಸ್. ದೇ ರ್ಯಾಂಡಮ್ಲಿ ಅರೇಂಜ್ಡ್. When I put external field, when I apply external field, all the dipole arrange themselves in the direction of the external field. Arrange ಆಗುತ್ತೆ ಬೇಸಿಕಲಿ. ಅರ್ಥ ಆಯ್ತಾ? ನಾನು ಐ ಆಲ್ವೇಸ್ ಗಿವ್ ಅನ್ ಎಕ್ಸಾಂಪಲ್ ಫಾರ್ ದಿಸ್. ನೀವು ಅಷ್ಟು ನೆನ್ಪಿಟ್ಕೊಳ್ಳಿ, ಇಲ್ಲಿ ನೆಟ್ ಡೈಪೋಲ್ ಮೂಮೆಂಟ್ 0 ಇಲ್ಲ, ಯಾವುದೇ ರೀತಿಯ ಡೈಪೋಲ್ ಮೂಮೆಂಟ್ ಇಲ್ಲ. ಸೊ ನೀವು ಅಷ್ಟೇ ನಿಮ್ಮ ಎಫರ್ಟ್ನ ರ್ಯಾಂಡಮ್ ಆಗಿ ಹೆಂಗಂದರೆ ಹೆಂಗೆ ಎಫರ್ಟ್ ಆಗ್ತಾ ಇದ್ದಾರೆ. ಸೊ ನೀವು ಓದಿರ್ತೀರಾ, ಆದರೆ ನೀವು ರಿಸಲ್ಟ್ ಔಟ್ಪುಟ್ 0ನೇ. ಇವತ್ತು ಒಂದು ದಿವಸ ಫಿಸಿಕ್ಸ್ ಓದು, ನಾಳೆ ರ್ಯಾಂಡಮ್ ಆಗಿ ಯಾವುದೋ ರ್ಯಾಂಡಮ್ ಚಾಪ್ಟರ್ ಓದೋದು, ಯಾವುದೋ ರ್ಯಾಂಡಮ್ ಚಾಪ್ಟರ್ ಓದೋದು, ಇಲ್ಲ ಏನೋ ಆಟ ಆಡೋಕೆ ಹೋಗೋದು. ಸಿ ಡೋಂಟ್ ಡೂ ಥಿಂಗ್ಸ್ ರ್ಯಾಂಡಮ್ಲಿ. ಒಂದು ಆರ್ಗನೈಸ್ಡ್ ಆಗಿ ಯು ಹ್ಯಾವ್ ಟು ಸ್ಟಡಿ. ಯು ಹ್ಯಾವ್ ಟು ಪುಟ್ ಆಲ್ವೇಸ್ ಎಫರ್ಟ್ ಇನ್ ಆರ್ಗನೈಸ್ಡ್ ಇನ್ ಎ ಸಿಂಗಲ್ ಡೈರೆಕ್ಷನ್. ನಂದೀಗ ಫಾರ್ ಎಕ್ಸಾಂಪಲ್ CET, ಐ ವಾಂಟ್ ಟು ಗೆಟ್ ಎ ರ್ಯಾಂಕ್ ಇನ್ CET ಅಂಡರ್ 50 ಆರ್ ಅಂಡರ್ 500. ಅದು ಒಂದು ಗೋಲ್ ನಿಮ್ಮದು, ದಟ್ಸ್ ಅ ಡೈರೆಕ್ಷನ್. ಸೊ ಯು ಹ್ಯಾವ್ ಟು ಪುಟ್ ಎಫರ್ಟ್ ಇನ್ ದಟ್ ಡೈರೆಕ್ಷನ್. ಅಲ್ಲ, ಒಂದು ದಿವಸ CET ಓದೋದು, ಒಂದು ದಿವಸ NEET ಓದೋದು, ಒಂದು ದಿವಸ JEE ಓದೋದು, ಒಂದು ದಿವಸ ಇನ್ನೇನೋ ಓದೋದು, ಒಂದು ದಿವಸ ಇಲ್ಲ ನಂಗೆ ಯಾವುದು ಬೇಡ ಇನ್ನೊಂದೇನೋ ಮಾಡ್ತೀನಿ ಅಂತ ಹೇಳೋದು. ಸೊ ಇಫ್ ಯು ಪುಟ್ ಎಫರ್ಟ್ ಇನ್ ಆಲ್ ಡೈರೆಕ್ಷನ್ಸ್ ಯು ವಿಲ್ ನಾಟ್ ಅಚೀವ್ ಎನಿಥಿಂಗ್ ಇನ್ ಯುವರ್ ಲೈಫ್. ಅರ್ಥ ಆಯ್ತಾ? ದ ಮೊಮೆಂಟ್ ಯು ಪುಟ್ ಎಕ್ಸ್ಟರ್ನಲ್ ಫೀಲ್ಡ್, ಇಲ್ಲಿ ಎಕ್ಸ್ಟರ್ನಲ್ ಫೀಲ್ಡ್ ಯಾರು ಇಲ್ಲಿ? ನಾವು ಐ ಆಮ್ RP ಸರ್, ಐ ಆಮ್ ಎಕ್ಸ್ಟರ್ನಲ್ ಫೀಲ್ಡ್. ದ ಮೊಮೆಂಟ್ ಸೊ ಸಮ್ಮನ್ ಶುಡ್ ಇನ್ಫ್ಲೂಯೆನ್ಸ್, ನಾಟ್ ಓನ್ಲಿ ಮೀ, ನಿಮ್ಮ ಲೈಫಲ್ಲಿ ಯಾರೋ ಒಬ್ರು ಇರ್ತಾರೆ ಬೇಸಿಕಲಿ ಗುರುಗಳಂತ. ವೆನ್ ದೇ ಕಮ್, ದೆನ್ ಯು ಆಲ್ ಪುಟ್ ಎಫರ್ಟ್ ಟುವರ್ಡ್ಸ್ ಒನ್ ಕಾಮನ್ ಡೈರೆಕ್ಷನ್. Then you will generate some kind of charge and then you become very important. You will become a capacitor and all. Artha aita? Very important. Without capacitors you can't do any circuits alva. Next. So ee riti, so when external field is applied, there basically what happens, these dipoles arrange themselves. We can see there is a net negative charge this side, there is a net positive charge. ಈಗ plus minus cancel ಆದ್ರೂ ಈ ಕಡೆ ಫುಲ್ ನೆಗೆಟಿವ್ ಇದೆ, ಈ ಕಡೆ ಫುಲ್ ಪಾಸಿಟಿವ್ ಇದೆ. That is basic. E external and E internal basic. We're going to have it develop a charge in internal electric field which is opposite to the applied electric field ಅಂತ ಹೇಳ್ತೀವಿ. Simple. The net charge is developed in the either side. It is understood. Example ಕೇಳ್ತಾರೆ, explain dielectrics. ಅವ್ರು ಏನಾದರೂ ಹೇಗೆ polarization ಆಗುತ್ತೆ ಎಕ್ಸ್ಪ್ಲೇನ್ ಮಾಡಿದ್ರೆ can explain the diagram. And they ask you definition of polarization. It is dipole moment per unit volume. Per unit volume ಯಾವುದೋ ಒಂದು ಸಣ್ಣ ವಾಲ್ಯೂಮ್ ತೊಗೊಂಡ್ರೆ ಎಷ್ಟು ಡೈಪೋಲ್ ಮೂಮೆಂಟ್ ಇರುತ್ತೆ, ದಟ್ ಇಸ್ ಕಾಲ್ಡ್ ಎಸ್ ಪೋಲರೈಸೇಷನ್. So you should know definition of polarization, you should know definition of dielectrics, and ಹೇಗೆ external field ಅಲ್ಲಿ ಇದು polarize ಆಗುತ್ತೆ. ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ರೆ you can write it. This is a formula for this, epsilon into xi into E ಅಂತ. So it is susceptibility. How we have magnetic susceptibility, like we have susceptible ಅಂದ್ರೆ basically how easily you get influenced. You are susceptible to Instagram. That is called as,
ಸಸೆಪ್ಟಿಬಿಲಿಟಿ ಅಂತ. ನೀವು ಇನ್ಸ್ಟಾ ಓಪನ್ ಮಾಡಿದ ತಕ್ಷಣ ಗಂಟೆಗೆ ಕುತ್ಕೊಂಡಿರ್ತೀರ. ಐ ರೀಸೆಂಟ್ಲಿ ವಾಟ್ ಹ್ಯಾಪೆಂಡ್ 2 days ಬ್ಯಾಕ್ ಒಂದು ಸ್ಟೂಡೆಂಟ್ ಟೆಕ್ಸ್ಟೆಡ್ ಮಿ ಇನ್ಸ್ಟಾಗ್ರಾಮ್. ನಾನು ಟೆಕ್ಸ್ಟ್ ಮಾಡಿದ್ದ, ನಾನು ರಿಪ್ಲೈ ಐ ರಿಪ್ಲೈ ಟು ಸ್ಟೂಡೆಂಟ್ಸ್, ಬಟ್ ಇಟ್ಸ್ ನಾಟ್ ಲೈಕ್ ನಂಗೆ ಕಂಟಿನ್ಯೂಸ್ ಐ ಕಾಂಟ್ ಕೀಪ್ ಚಾಟಿಂಗ್ ಅಲ್ವಾ ಮಕ್ಕಳೇ. ಸೊ ನಾನು ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಲಿಮಿಟೆಡ್ ಟು ಆಲ್ ಸೋಷಿಯಲ್ ಮೀಡಿಯಾ. ನಾನು ಮ್ಯಾಕ್ಸಿಮಮ್ 20 minutes 30 minutes ನಾನು ನೋಡ್ತೀನಿ ಅಷ್ಟೇ. ಸೊ ಜಸ್ಟ್ ದಟ್ ಟು ಮೇನ್ಲಿ ಫಾರ್ ಟೀಚಿಂಗ್, ಅದು ಟೀಚಿಂಗ್ ಆಯಿತಾ. ಐ ಆಸ್ಕ್ ಮಿ ಎ ಕ್ವಶನ್, ದೆನ್ ಐ ರಿಪ್ಲೈಡ್ ಇನ್ ಸಮಥಿಂಗ್. ಓಕೆ, ಅವ್ನು 1 second ಮತ್ತೆ ವಾಪಸ್ ಆನ್ಸರ್ ಮಾಡೋದು, ಲಿಟ್ರಲಿ 1 second. ದೆನ್ ಈಸ್ ಅವನು ಮೆಸೇಜ್ ಮಾಡಿರೋದು ಆಲ್ಮೋಸ್ಟ್ ಒಂದು 1 day ಬ್ಯಾಕ್ ಏನೋ. ಐ ವೋಂಟ್ ಇಮಿಡಿಯೇಟ್ಲಿ ರಿಪ್ಲೈ ಎವ್ರಿ ಒನ್. ನಂಗೆ ಅಫ್ಕೋರ್ಸ್ ಟೀಚಿಂಗ್ ಇಸ್ ಇಂಪಾರ್ಟೆಂಟ್ ಅಲ್ಲ ಮಕ್ಕಳು. ಓಕೆ, ನಾನು ರಿಪ್ಲೈ ಮಾಡಿ 1 second ಮಾಡಿದೆ. ನನಗೆ ಆಸೆ ಕ್ವಶನ್, ನೀನು ಓದ್ತಾ ಇದೆಯೋ ಇಲ್ಲ ಸೋಷಿಯಲ್ ಮೀಡಿಯಾ ಇದೆಯಾ ಅಂದ್ಬಿಟ್ಟು ನೀನು ಟೋಲ್ ಇಲ್ಲ ಸರ್ ಬ್ರೇಕ್ ತೊಗೊತಾ ಇದ್ದೀನಿ, ಈಗ ತಾನೇ ಮುಗೀತು ನಂದು ಅಂತ ಸಮಥಿಂಗ್ ಯು ವಿಲ್ ಟೆಲ್. ಓಕೆ, ಏನಿವನ್ ಮಕ್ಕಳೇ. ಸೊ ಐ ಆಮ್ ಆಲ್ಸೋ ಇನ್ಸ್ಟಾಗ್ರಾಮ್. ಸೊ ಫಸ್ಟ್ ಆಫ್ ಆಲ್ ಐ ಟೆಲ್ ಯು, ಡೋಂಟ್ ಫಾಲೋ ಆಲ್ Instagram, all these things nonsense, because if best possible avoid it. If you are there, you can also follow Simplified Minds. You can also follow me. Mine is rpsir18. rpsir18 is Instagram ID. But again, I can't reply to everyone makle, but I'll keep replying atle. But I can't keep continuously chatting with you also. And tumba ಕೆಲಸಗಳಿರುತ್ತೆ, ಅರ್ಥ ಆಯ್ತಾ? Next, capacitance. So as we discussed right now, what is a capacitor and capacitance? Very simple it is. ಈಗ ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಪಾಸಿಟರ್ಸ್. ನಾನು ಇಲ್ಲೊಂದು ನಿಮ್ಗೆ ಆ ಡಿವೈಸ್ ತೋರಿಸ್ತಾ ಇದ್ದೆ ನೋಡಿ, ಇದೆಲ್ಲ ಇದ್ರಲ್ಲಿ ಕೆಪಾಸಿಟರ್ಸ್ ಇದೆ. ಯಾವುದೇ ನೀವು ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ತೊಗೊಳ್ಳಿ, ಸೊ ಯು ಕ್ಯಾನ್ ಗೆಟ್. ನಾನು ಮನೆಯಲ್ಲಿರೋ ಮನೇಲಿ ಲಿಟ್ರಲಿ ಮಕ್ಕಳೇ ಯಾವುದೊಂದು ಎಲೆಕ್ಟ್ರಾನಿಕ್ಸ್ ಏನೋ ಕೆಟ್ಟೋದ್ರೆ ನಾನು ಯಾವುದೂ ಬಿಸಾಕ್ಸಲ್ಲ, ತೆಗೆದು ಓಪನ್ ಮಾಡಿ ಒಂದ್ಸರಿ ಫುಲ್ಲ ಚೆಕ್ ಮಾಡಿ ಒಂದೆರಡು ಏನೋ ಎಲೆಕ್ಟ್ರಾನಿಕ್ಸ್ ಇದೆ ಒಂದು ರೂಮಲ್ಲೇ ಇಟ್ಟಿದ್ದೀನಿ ಫುಲ್. ಓಕೆ, ವಿ ಕ್ಯಾನ್ ಸಿ ಆಲ್ ದಿಸ್ ಥಿಂಗ್ಸ್. ಕೆಪಾಸಿಟರ್ಸ್ ಒಂದು ದೊಡ್ಡ ಕೆಪಾಸಿಟರ್ ಬೇಸಿಕಲಿ. ಓಕೆ, ಸೊ ದಿಸ್ ವೆರಿ ಇಂಪಾರ್ಟೆಂಟ್. ಇದು ಒಂದು 680 microfarads ಆ್ಯಕ್ಚುಲಿ ಕೆಪಾಸಿಟರ್. ಆ್ಯಂಡ್ ಇದು ಬಂದು ಫ್ಯಾನಲ್ಲಿರೋದು ಐ ಥಿಂಕ್ ಇಟ್ ಇಸ್ 2.5 microfarad, 2.5 microfarads, ವೆರಿ ಸ್ಮಾಲ್. ಓಕೆ, ವಾಟ್ ಇಸ್ ಕೆಪಾಸಿಟನ್ಸ್? ವಿಲ್ ಡಿಸ್ಕಸ್ ಆಲ್ ದಿಸ್ ಥಿಂಗ್ಸ್. ಬೇಸಿಕಲಿ ಕೆಪಾಸಿಟರ್ ಅಂದರೆ ಬೇಸಿಕಲಿ ಇಟ್ಸ್ ಅ ಡಿವೈಸ್ ವಿಚ್ ಸ್ಟೋರ್ಸ್ ಎನರ್ಜಿ. ಈ ಕೆಪಾಸಿಟರ್ ಅಂದರೆ ಎನರ್ಜಿನ ಸ್ಟೋರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನನಗೀಗ ಇದನ್ನು ತೊಗೊಂಡೋಗಿ ಆ್ಯಕ್ಚುಲಿ ನಾನು ಚಾರ್ಜ್ ಮಾಡ್ತಾ ಇದ್ದೆ, ನೀವು ಒಂದು ಸತಿ ಸ್ವಿಚ್ಚಲ್ಲಿ ಬೋರ್ಡ್ ಆನ್ ಮಾಡಿದ್ರೆ ಮತ್ತು ತೆಗೆದು ಹಿಂಗೆ ಮಾಡಿದ್ರೆ ಸ್ಪಾರ್ಕ್ ಬರುತ್ತೆ. ಸೊ it stores energy in the form of electric field and it discharges everything at once. So ನಾವು ಡಿಸ್ಕಸ್ ಮಾಡ್ತೀವಿ ಸಮಯಗಳು ಬ್ಯಾಕ್ EMF. ಇದು ಯಾಕೆ ನಮ್ಗೆ ಬೇಕು? ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಏನೋ ಅಂದ್ಕೊಂಡಿದ್ರೆ ಇದನ್ನು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಎವ್ರಿ ಡಿವೈಸ್ ಹ್ಯಾಸ್ ದಿಸ್. ನೆಕ್ಸ್ಟ್, ನಾನು ಅದೇ ಸೇಮ್ ಇದೇ ಡೈಗ್ರಾಮ್ ತೊಗೊಂಡಿದ್ದೆ, ನಾನೇ ಬಿಚ್ಚಿರೋದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ನ. ಸೊ ಐ ರಿಮೂವ್ ದಿಸ್. ಇದು ಎಲ್ಲೋ ಇದೆ, ಎಲ್ಲ ಇಟ್ಟಿದ್ದೀವಿ. ಇದು ಕೆಪಾಸಿಟರ್ಸ್ ನೋಡಿ, ಇದು ನಿಮ್ಮ ಫ್ಯಾನ್ದು ಇದೇ ಸೇಮ್ ನಾನು ಕೈ ಇಟ್ಕೊಂಡಿದ್ದೆ ಅಲ್ವಾ. ಸೊ ಸೇಮ್ ಥಿಂಗ್ ಕೆಪಾಸಿಟರ್. ಇದು ಫ್ಯಾನ್ದು ಎಲ್ಲ ಕಡೆ ಎನಿ ಎಲೆಕ್ಟ್ರಾನಿಕ್ ಡಿವೈಸಸ್ ಯು ಆಲ್ವೇಸ್ ಫೈಂಡ್ ದ ಕೆಪಾಸಿಟರ್ಸ್. ಸೊ ವಾಟ್ಸ್ ದ ಕೆಪಾಸಿಟರ್? ಬೇಸಿಕಲಿ ಇಟ್ ಸ್ಟೋರ್ಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಬೇಸಿಕಲಿ ಹೌ ಇಟ್ಸ್ ಗೋಯಿಂಗ್ ಟು ಸ್ಟೋರ್ಸ್ ಎನರ್ಜಿ? ಇಟ್ ಹ್ಯಾವ್ ಬೇಸಿಕಲಿ ಸಿಂಪಲ್ ಎಕ್ಸಾಂಪಲ್ ಇದು. ಆ್ಯಕ್ಚುಲಿ ನೀವು ಇದನ್ನು ತೆಗೆದ್ರೆ ಡಿಫ್ರೆಂಟ್ ಇದೆ. ಇದು ಹೊರಡೆ ಇದು ನಾನು ಆ್ಯಕ್ಚುಲಿ ಒಂದು ವೀಡಿಯೋದು ಓಪನ್ ಮಾಡಿ ತೋರಿಸೋದು ತುಂಬ ಲಾಂಗ್ ಬ್ಯಾಕು. ಸೊ ಇಫ್ ಐ ಡೂ ಆಲ್ ದಿಸ್ ಥಿಂಗ್ ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು, ಸಿನ್ಸ್ ಬೋರ್ಡ್ ಎಕ್ಸಾಮ್ಸ್ ಆರ್ ವೆರಿ ನಿಯರ್, ಸೊ ಅದನ್ನೇ ಫಾಸ್ಟಾಗಿ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಹೇಳ್ಕೊಂಡು ಆರಾಮಾಗಿ ಮಾಡ್ಬೋದು. ಆ್ಯಕ್ಚುಲಿ ತೆಗೆದು ತೋರಿಸಿ ಆ್ಯಕ್ಚುಲಿ ನೀವು ಸ್ಟಡಿ ಮಾಡೋದು ಬೇರೆ, ಬಟ್ ಇಲ್ಲಿ ಇರೋದು ಬೇರೆ. ಆ್ಯಕ್ಚುಲಿ ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಸೇಮ್. ಸೊ ಈಗ ಏನಾಗುತ್ತೆ, ಬೇಸಿಕಲಿ ವಿ ಹ್ಯಾವ್ ಕೆಪಾಸಿಟರ್ ಅಲ್ವಾ, 2 ಕಂಡಕ್ಟರ್. ಸೊ ಕೆಪಾಸಿಟರ್ ಅಂದ್ರೆ ಬೇಸಿಕಲಿ 2 ಕಂಡಕ್ಟರ್ ಸಪ್ರೇಟೆಡ್ ಬೈ ಸಮ್ ಇನ್ಸುಲೇಟಿಂಗ್ ಮೆಟೀರಿಯಲ್. ಇನ್ಸುಲೇಟಿಂಗ್ ಮೆಟೀರಿಯಲ್ ಇಟ್ಟರೆ ಇನ್ನೂ ಕೆಪಾಸಿಟನ್ಸ್ ಜಾಸ್ತಿ ಆಗುತ್ತೆ. ಯಾವುದಾದ್ರು ಒಂದು ಡೈಎಲೆಕ್ಟ್ರಿಕ್ ಇಟ್ಟಾಗ ಇನ್ನೂ ಕನೆಕ್ಟ್ ಜಾಸ್ತಿ ಆಗುತ್ತೆ. ಸೊ ಆಬ್ವಿಯಸ್ಲಿ ಟು ಗೆಟ್ ಎ ಚಾರ್ಜ್ ಐ ಶುಡ್ ಡೂ ವರ್ಕ್ ಅಲ್ವಾ. ಸೊ ಒಂದು ಕಂಡಕ್ಟರಿಂದ ಇನ್ನೊಂದು ಕಂಡಕ್ಟರ್ಗೆ ನಾವು ಚಾರ್ಜ್ನ ಶಿಫ್ಟ್ ಮಾಡಿದಾಗ ಐ ಶುಡ್ ಡೂ ವರ್ಕ್. ಫಾರ್ ಎಕ್ಸಾಂಪಲ್ ಐ ಆಮ್ ಶಿಫ್ಟಿಂಗ್ ಎ ಚಾರ್ಜ್ Q ಹಿಯರ್. What's the work done? That is stored as a potential. That is stored as energy in the plates. Basically, simple ಆಗಿ ಹೇಳ್ಬೇಕಂತ ಹೇಳಿದ್ರೆ, ಈಸ್ ಈಕ್ವಲ್ ಕೆಪಾಸಿಟನ್ಸ್ ಅಂದ್ರೆ ವೋಲ್ಟೇಜ್ ಡಿವೈಡ್ ಬೈ ಕೆಪಾಸಿಟನ್ಸ್ ಅಂದರೆ ಎಷ್ಟು, ಇದ್ರ ಕೆಪಾಸಿಟನ್ಸ್ ಎಷ್ಟು. ಕೆಪಾಸಿಟನ್ಸ್ ಅಂದರೆ ಎಷ್ಟು ಇಡ್ಲಿ ತಿಂತೀರಾ ನೀವು? 10 ಇಡ್ಲಿ ತಿಂತೀರಾ, 20 ಇಡ್ಲಿ ತಿಂತೀರಾ ಅಂದ್ಬಿಟ್ಟು. ಅಂದರೆ ಒಂದು ಗಿವನ್ ಟೈಮ್ ಫ್ರೇಮಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಷ್ಟು ತಿಂತೀರಾ, ನಾಟ್ ಹೋಲ್ ಡೇ. ಕೆಲವೊಬ್ಬರಿಗೆ ಬೆಳಗ್ಗೆ ಮಾರ್ನಿಂಗ್ 3 ಇಡ್ಲೀಸ್, ಮಧ್ಯಾಹ್ನ 3 ಇಡ್ಲೀಸ್ ಆ್ಯಂಡ್ ಈವ್ನಿಂಗ್ 3 ಇಡ್ಲೀಸ್. ಯು ಕ್ಯಾನ್ ಈಟ್ ಇಡ್ಲೀಸ್ ಆಲ್ ದ ಡೇ. 10 ಇಡ್ಲೀಸ್ ತಿಂತಾರೆ ಅನ್ಕೋಣ. ಕೆಲವೊಬ್ಬರು ಮಾರ್ನಿಂಗಲ್ಲೇ 10 ಇಡ್ಲೀಸ್ ತಿಂತಾರೆ. ಸೊ ಹೂಸ್ ಕೆಪಾಸಿಟಿ ಇಸ್ ಮೋರ್? ದ ಗೈ ಹೂ ಇಟ್ಸ್ 10 ಇಡ್ಲೀಸ್ ಅಟ್ ಒನ್ ಟೈಮ್ ಅಲ್ವಾ. ಅದೇ ರೀತಿಯೇ ಫಾರ್ ಗಿವನ್ ಪೊಟೆನ್ಷಿಯಲ್, ಇಫ್ ಐ ಗಿವ್ 1 volt, ಹೌ ಮಚ್ ಚಾರ್ಜ್ ಇಟ್ ಕ್ಯಾನ್ ಸ್ಟೋರ್? ದಟ್ ಇಸ್ ಕಾಲ್ಡ್ ಎಸ್ ಕೆಪಾಸಿಟನ್ಸ್. ವಾಟ್ ಇಸ್ ದ ಚಾರ್ಜ್ ದಟ್ ಕ್ಯಾನ್ ಸ್ಟೋರ್ ಫಾರ್ 1 volt ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್? ದಟ್ ಇಸ್ ಕಾಲ್ಡ್ ಎಸ್ ಕೆಪಾಸಿಟನ್ಸ್. ಅರ್ಥ ಆಯ್ತಾ? ಸೊ ಕೆಪಾಸಿಟನ್ಸ್ ಎಕ್ಸಾಮಲ್ಲಿ ಒಂದು ಡೆಫಿನೇಷನ್ ಕೇಳಿದ್ರೆ ಯು ಕ್ಯಾನ್ ರೈಟ್ ದಿಸ್ ಡೆಫಿನೇಷನ್ ಆಫ್ ದಿಸ್ as per the NCERT. Ratio of the charge in the capacitor to the potential difference between the two plates is called as capacitance. It's measured by unit called as farad. And so what is farad? 1 farad ಅಂತ ಹೇಳಿದ್ರೆ ಮಕ್ಕಳೇ,
ಇಟ್ಸ್ ವೆರಿ 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 ಬಿಗ್ ಯೂನಿಟ್. ಸಿ ಫಾರ್ ಎಕ್ಸಾಂಪಲ್ ಇದು 2.5 ಮೈಕ್ರೋಫ್ಯಾರಡ್ಸ್. ನಾನೀಗ ಎಲ್ಲೇ ಫಾರ್ ಎಕ್ಸಾಂಪಲ್ ಇಲ್ಲಿರೋ ಮೈಕ್ರೋಫ್ಯಾರಡ್ಸ್ನ ಹೋದು ಇಫ್ ಐ ಸ್ಟಡಿ ದಿಸ್ 680 ಮೈಕ್ರೋಫ್ಯಾರಡ್ಸ್ ಇಲ್ಲಿರೋದು. ಇವೆರಡು ದೊಡ್ಡ ಇದಾವಲ್ಲ ಎರಡೂ, ಈ ಬ್ರೌನ್ ಕಲರ್ದು ಇದು 680 ಮೈಕ್ರೋಫ್ಯಾರಡ್ಸ್. ಸೊ ತುಂಬ ಸರಿ ಮಕ್ಕಳು ನ್ಯೂಮರಿಕಲ್ಸ್ ಮಾಡ್ತಾ ಇರ್ತಾರೆ. ನ್ಯೂಮರಿಕಲ್ಸ್ ಮಾಡೋಕ್ಕಂತ ಹೇಳಿದ್ರೆ ಯಾವುದೊಂದು ಆನ್ಸರಲ್ಲಿ ನೀವು ಯೂನಿಟ್ ಫೈನ್ ಕೆಪಾಸಿಟೆನ್ಸ್ 100 ಫ್ಯಾರಡ್ 200 ಫ್ಯಾರಡ್ ಫೈನ್ ಮಾಡಿಬಿಡ್ತಾರೆ. ಸಿ ಡಿ ಕೆಲವೊಂದು ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ ನೋಡಿದ ತಕ್ಷಣ ಹೇಳ್ಬೋದು ಇಟ್ ಕಾನ್ ಬಿ 10 ಫ್ಯಾರಡ್, ಇಟ್ ಕಾನ್ ಬಿ ಮಿಲಿ ಫ್ಯಾರಡ್, ಇಟ್ ಹ್ಯಾಸ್ ಟು ಬಿ ಸಮಥಿಂಗ್ ಮೈಕ್ರೋ ಪೀಕೋ ಫ್ಯಾರಡ್. ಬಟ್ ಮಕ್ಕಳು ಅದನ್ನ ಆನ್ಸರ್ ಮಾಡ್ತಾರೆ. ಒಂದು 10⁻⁻6 ಮಿಸ್ಟೇಕ್ ಮಾಡಿದ್ರೆ ನಿಮಗೆ ಬೇರೆ ಆನ್ಸರ್ ಬಂದುಬಿಡುತ್ತೆ. ಸೊ ಅದಕ್ಕೆ ಕಾಮನ್ ಸೆನ್ಸ್ ಗೊತ್ತಿರಬೇಕು. 1 ಫ್ಯಾರಡ್ ಇಸ್ ಅ ವೆರಿ ವೆರಿ ಬಿಗ್ ಯೂನಿಟ್. ನಿಮ್ಗೆ ಗೊತ್ತಾ, ಇಫ್ ಯು ವಾಂಟ್ ಟು ಗೆಟ್ 1 ಫ್ಯಾರಡ್, ಒಂದು ನಿಮಿಷ, ಓಕೆ, ಇಫ್ ಯು ವಾಂಟ್ ಟು ಗೆಟ್ 1 ಫ್ಯಾರಡ್ ಯು ನೀಡ್ 2 ಪ್ಲೇಟ್ಸ್, 2 ದೊಡ್ಡ ಪ್ಲೇಟ್ಸ್ ಬೇಕು. ಅದರ ಲೆಂತ್ ಎಷ್ಟು ಗೊತ್ತಾ, 30 ಕಿಲೋಮೀಟರ್ಸ್ ಬೈ 30 ಕಿಲೋಮೀಟರ್ಸ್. ಒಂದು ಸಣ್ಣ ಕ್ಯಾಲ್ಕುಲೇಷನ್ ಇದೆ ಬುಕ್ಕಲ್ಲಿ NCERTಯಲ್ಲಿ. ಒಂದು 30 ಕಿಲೋಮೀಟರ್ಸ್ ಬೈ 30 ಕಿಲೋಮೀಟರ್ಸ್ 2 ಪ್ಲೇಟು, ಇಫ್ ದೇ ಸಪ್ರೇಟ್ ಬೈ ಡಿಸ್ಟೆನ್ಸ್ ಐ ಥಿಂಕ್ 1 mm, ದೆನ್ ಯು ಗೆಟ್ 1 ಫ್ಯಾರಡ್. 30 ಕಿಲೋಮೀಟರ್ಸ್ ಬೈ 30 ಕಿಲೋಮೀಟರ್ಸ್ 2 ಪ್ಲೇಟ್ ನಿಮ್ಗೆ ಬೇಕು. 30 ಕಿಲೋಮೀಟರ್ಸ್ ಬೈ 30 ಕಿಲೋಮೀಟರ್ಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ. 30 ಕಿಲೋಮೀಟರ್ ಇಂಟು ಸ್ಪೇಸ್ ಆ್ಯಂಡ್ 30 ಕಿಲೋಮೀಟರ್ಸ್ ಹಿಂಗೆ ಉದ್ದ. ಬ್ಯಾಂಗ್ಳೂರು, ನಾರ್ತ್ ಬ್ಯಾಂಗ್ಳೂರು, ಸೌತ್ ಬ್ಯಾಂಗ್ಳೂರು ಅಷ್ಟು ಉದ್ದ ಇದೆ. ಅರ್ಥ ಆಯ್ತಾ? ಸೊ ಅದು 2 ಪ್ಲೇಟ್ ತೊಗೊಂಡು ಅದನ್ನು ನೀವು 1 mm ಡಿಸ್ಟೆನ್ಸಲ್ಲಿ ನೀವು ಸಪ್ರೇಟ್ ಮಾಡಿದ್ರೆ ದೆನ್ ಯು ವಿಲ್ ಗೆಟ್ 1 ಫ್ಯಾರಡ್. ಅರ್ಥ ಆಯ್ತಾ ಕ್ಲಿಯರಾಗಿ? ಸೊ ಇಟ್ಸ್ ಅ ವೆರಿ ಬಿಗ್ ಯೂನಿಟ್. ಸೊ ವಿ ಆಲ್ವೇಸ್ ಯೂಸ್ ಸ್ಮಾಲರ್ ಯೂನಿಟ್ಸ್ ಲೈಕ್ ಮೈಕ್ರೋ ಫ್ಯಾರಡ್, ಪಿಕೋ ಫ್ಯಾರಡ್ ಆ್ಯಂಡ್ ನ್ಯಾನೋ ಫ್ಯಾರಡ್. ಅರ್ಥ ಆಯ್ತಾ ಕ್ಲಿಯರಾಗಿ? ನಿಮ್ಮ ಆನ್ಸರ್ಸು ಮೋಸ್ಟ್ಲಿ ಪಿಕೋ ಫ್ಯಾರಡು, ನ್ಯಾನೋ ಫ್ಯಾರಡಲ್ಲಿ ಬರುತ್ತೆ. ನಿಮ್ಗೆ 100 ಫ್ಯಾರಡ್ 200 ಫ್ಯಾರಡ್ ಬರುತ್ತೆ, ನೀವು ಮಿಸ್ಟೇಕ್ ಮಾಡ್ತಾ ಇದ್ರೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ದಿಸ್ ಡಿರೈವೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಡಿರೈವೇಷನ್. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ PPF ಡಿರೈವೇಷನ್ ಮಾಡಿ ಅಂತ. ವೆರಿ ಸಿಂಪಲ್ ಮಕ್ಕಳ. ಸೊ ಅಗೇನ್ ವೆನ್ ಎ ಕ್ವಶನ್ ಇಸ್ ಆಸ್ಕ್ಡ್ ಯು ಹ್ಯಾವ್ ಟು ಆಲ್ವೇಸ್ ರೈಟ್ ದ ಗಿವನ್. ದಯವಿಟ್ಟು ಡಯಾಗ್ರಾಮ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ. ಅರ್ಥ ಆಯ್ತಾ? ವಾಟ್ ಈಸ್ ಕನ್ಸಿಡರ್ಡ್ 2 ಪ್ಲೇಟ್ಸ್ ಆಫ್ ಏರಿಯಾ ಕ್ರಾಸ್ ಸೆಕ್ಷನ್ A, ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಇಸ್ D ಆ್ಯಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಇಸ್ V ಅಂತ ತೊಗೊಂಡು ಅದಾದಮೇಲೆ ನಂತರ ಇಮ್ಯಾಜಿನ್ ನೋಡಿ, ವೆರಿ ಸಿಂಪಲ್ ಮಕ್ಕಳ. ಸೊ ವಿ ನೋ ದ್ಯಾಟ್. ಸೊ ಬೇಸಿಕಲಿ ಈಗ ನಾವೊಂದು ವಿ ಹ್ಯಾವ್ ಟೇಕನ್ ದ 2 ಪ್ಲೇಟ್ಸ್ ಇದೆ ಇಲ್ಲಿ. And imagine that I am taking 3 points. I am dividing the 3 regions now. So ಈ ಫಸ್ಟ್ ರೀಜನಲ್ಲಿ ಈಗ ಪ್ಲಸ್ ಇದೆಯಲ್ವಾ, ಇದು ರೆಡ್ ಕಲರು. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ ಇಸ್ ಇನ್ ದಿಸ್ ಡೈರೆಕ್ಷನ್. ಆ್ಯಂಡ್ ಯಾಕೆಂದರೆ ಪ್ಲಸ್ ಪ್ಲಸ್ ರಿಪಲ್ಷನ್ ಆಗುತ್ತೆ. ಇದೇನಿದೆ ಡಾಟ್ ಇರೋದು, ಇದು ಮೈನಸ್ ಇದಲ್ವಾ. ಸೊ ಬೇಸಿಕಲಿ ದ ಡಾಟ್ ಈಸ್ ದ ಗ್ರೀನ್, ದಿಸ್ ಇದು ಮೈನಸ್ ಬಂದು ಬ್ಲೂ ಕಲರು. ಇದರಿಂದ ಈ ಕಡೆ ಇರುತ್ತೆ ಯುವರ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಇನ್ ದಿಸ್ ಡೈರೆಕ್ಷನ್. ಎರಡು ಆಪೋಸಿಟ್ ಇರುತ್ತೆ. ಸಿ ಪ್ಲಸ್ಸು ನೋಡಿ, ಯಾವುದೋ ಒಂದು ಟೆಸ್ಟ್ ಚಾರ್ಜ್ ತೊಗೊಂಡ್ರೆ due to plus it's like this repulsion, due to minus it attraction. It is sigma by 2 epsilon naught, this is also sigma by 2 epsilon, both are in opposite direction, therefore this get cancel out. Same way ಇಲ್ಲಿ ತಗೊಂಡ್ರು ಅಷ್ಟೇ, due to minus, so ನೀವು minus plus ಇಂದ ಈ ಕಡೆ ಇರುತ್ತೆ, due to minus it will be in the other direction basically. ಸೊ ಯಾವುದೋ ಒಂದು ಟೆಸ್ಟ್ ಪಾಸಿಟಿವ್, ನಾನು ಪಾಸಿಟಿವ್ ಚಾರ್ಜ್ ತೊಗೊಂಡ್ರೆ ಮೈನಸ್ಸು ಪ್ಲಸ್ಸು ಅಟ್ರಾಕ್ಟ್ ಆಗುತ್ತೆ, ಪ್ಲಸ್ಸು ರಿಪಲ್ಷನ್ ಆಗುತ್ತೆ. ಇಮ್ಯಾಜಿನ್ ಐ ಆಮ್ ಕೀಪಿಂಗ್ ಎ ಟೆಸ್ಟ್ ಪಾಸಿಟಿವ್ ಚಾರ್ಜ್. ಆಗೇನಾಗುತ್ತೆ ಬೇಸಿಕಲಿ, ದೆನ್ ಯು ಆಲ್ಸೋ ಗೆಟ್ ಕ್ಯಾನ್ಸಲ್ಡ್. ಬಟ್ ಇಲ್ಲಿ ತೊಗೊಂಡ್ರೆ ಯಾವುದೋ ಒಂದು ಚಾರ್ಜ್ ತೊಗೊಂಡ್ರೆ, ಅರ್ಥ ನೋಡಿ, ಪ್ಲಸ್ ಒಂದು ಟೆಸ್ಟ್ ಪಾಸಿಟಿವ್ ಚಾರ್ಜ್ ತೊಗೊಂಡ್ರೆ ಪ್ಲಸ್ಸು ರಿಪಲ್ಷನ್ ಆಗುತ್ತೆ, ಪ್ಲಸ್ಸು ಮೈನಸ್ಸು ಅಟ್ರಾಕ್ಟ್ ಆಗುತ್ತೆ. ಸೊ ಎರಡು ಆ್ಯಡಪ್ ಆಗ್ತಾ ಇದೆ. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸಿಸ್ಟ್ ಓನ್ಲಿ ಇನ್ ಬಿಟ್ವೀನ್ ದ ಪ್ಲೇಟ್ಸ್. ಇಲ್ಲಿ ನಾನು ಸಿಗ್ಮಾ ಬೈ 2 epsilon naught ಅಂತ ತೊಗೊಂಡ್ರೆ, ಮತ್ತು ಇಲ್ಲಿ ನಾನು ಸಿಗ್ಮಾ ಬೈ 2 epsilon naught ಅಂತ ತೊಗೊಂಡ್ರೆ, ನಾನು ಎರಡನ್ನೂ ಆ್ಯಡ್ ಮಾಡಿದಾಗ ನನಗೆ 2 sigma by 2 epsilon naught ಬರುತ್ತೆ. 2 ಕ್ಯಾನ್ಸಲ್ ಆಗುತ್ತೆ. ವೆರಿ ಸಿಂಪಲ್. ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಬಿಟ್ವೀನ್ ದ ಪ್ಲೇಟ್ಸ್ ಇಸ್ sigma by 2 epsilon naught. Sigma ಅಂದರೆ ಏನು ಬೇಸಿಕಲಿ Q by A, you'll get Q by A epsilon naught. You need to find capacitance formula. C is equal to Q by V alwa. Simple makla, Q by V. And we know that what is the formula? We discussed already that E is equal to dV by dl. E is equal to V by D. Basically distance by length. Simple ಆಗಿ ಈ V by D, distance D ಅಂತ ತಗೊಂಡ್ರೆ V by D ಆಗಿರುತ್ತೆ. So in the place of C, V place ಅಲ್ಲಿ I can put E into D, and we know the formula for E as this formula. Q place ಅಲ್ಲಿ ನಾನು Q divided by A epsilon naught into D ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. Q ಕ್ಯಾನ್ಸಲ್ ಆಗುತ್ತೆ. A epsilon naught will go to numerator and divide by this. E is equal to A epsilon naught divided by D. It's a very simple formula. First electric field center is electric field central ಮಾತ್ರ ಇರುತ್ತೆ. ಅದರ ಫಾರ್ಮುಲಾ ಬಂದು ಸಿಗ್ಮಾ ಬೈ epsilon naught. ಅರ್ಥ ಆಯ್ತಾ? ಅದಾದ್ಮೇಲೆ ನಂತರ you can get it less Q by epsilon naught, and then so it's V by D, and then this formula will be A epsilon naught by D ಅಂತ. ಅರ್ಥ ಕ್ಲಿಯರ್ ಆಗಿ? ಇಟ್ಸ್ ವೆರಿ ಸಿಂಪಲ್. ಸೊ ಎಕ್ಸಾಮಲ್ಲಿ ಕೇಳಿದ್ರೆ ಯು ಹ್ಯಾವ್ ಟು ರೈಟ್ ಎ ಡಿರೈವೇಷನ್ ದಿಸ್ ವೈ. ಎಕ್ಸಾಮಲ್ಲಿ ನೀವು ಡಿರೈವೇಷನ್ನ ಫ್ರಮ್ ಡಯಾಗ್ರಾಮ್ ಫಸ್ಟ್ ಬರೆದು, ದೆನ್ ಯು ಹ್ಯಾವ್ ಟು ರೈಟ್ ಆಲ್ ದಿಸ್ ಡಯಾಗ್ರಾಮ್ಸ್, ದೆನ್ ಯು ಹ್ಯಾವ್ ಟು ರೈಟ್ ದ ಸಿಗ್ಮಾ ಬೈ ನಿಮಗೆ Q by A epsilon naught E is equal to A epsilon naught by D ಅಂತ ಬರೀಬೇಕು.
clear again. Yeah. Next, coming to the effect of dielectric constant. Okay, idinna see board exam alli they are not asking numerical kelbodu. I'll take a numerical on this, but ಏನು ಹೇಳಿದ್ರೆ usually they are not asking a complicated. The entire now parallel plate capacitor, if I put dielectric constant K, then your capacitance will increase K times of that. It will increase by K times when it's completely filled. But CET exam ಅಲ್ಲಿ ಕೇಳ್ತಾರೆ ನಿಮಗೆ when it is half filled, full filled. So sometimes they'll ask you what is a full filled, ಅರ್ಧ ಫಿಲ್ ಆಗಿದ್ರೆ ಎಷ್ಟು, ಈ ಥರ ಫಿಲ್ ಆಗಿದ್ರೆ ನೋಡಿ. ಫಾರ್ ಎಕ್ಸಾಂಪಲ್ ದಿಸ್ ಕ್ವಶನ್ ಆಸ್ಕ್ ಇನ್ CET ಈಗಲೂ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಈ ಥರ ಎರಡು ಪ್ಲೇಟ್ಸ್ ಕೊಟ್ಬಿಟ್ಟು ಎರಡು, ಇಲ್ಲಿ K1 ಇರುತ್ತೆ, ಇಲ್ಲಿ K2 ಇರುತ್ತೆ. ಆರ್ ಯು ಕ್ಯಾನ್ ಹ್ಯಾವ್ ಲೈಕ್ ಈ ಥರ ಎರಡು ಪ್ಯಾರಲಲ್ಲು ಸೀರೀಸು, ಈ ಥರ ಏನು ಬೇಕಾದರೂ ಕೇಳ್ಬೋದು. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಅಗೇನ್ CET ಒನ್ ಶಾಟ್ ಲೆಕ್ಚರ್ಸ್ ಬರುತ್ತೆ. ಅದಾದಮೇಲೆ ನಂತರ ಇಫ್ ಯು ಆರ್ ಆಲ್ರೆಡಿ ಇಂಟ್ರೆಸ್ಟೆಡ್ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ KCET ಕೋರ್ಸಸ್ ಇದೆ, ತಗೊಳ್ಳಿ. ಯು ಹ್ಯಾವ್ ಲಾಟ್ಸ್ ಆಫ್ DPP ಸಾಲ್ವಿಂಗ್ ಇರುತ್ತೆ. ಸೊ ನಾನು ಪ್ರತಿಯೊಂದು DPP ಸಾಲ್ವ್ ಮಾಡಿ ನೀವು ಕ್ವಶನ್ ಸಾಲ್ವ್ ಮಾಡೋಕ್ಕಂದ್ರೆ ಒನ್ಸ್ ಯು ಸಾಲ್ವ್ DPP ದೆನ್ ಯು ಗೋ ಟು ಕ್ವಶನ್ ಆನ್ಸರ್ಸ್, ದೆನ್ ಯು ಕ್ಯಾನ್ PYQs ಎಲ್ಲ PYQs ನೀವೇ ಸ್ವಂತ ಸಾಲ್ವ್ ಮಾಡ್ಬೋದು. Like that. So all this the one shot lectures irutte, lot of things will be there. So all the even including test series, every question. So eston kelon kade ಏನು ಮಾಡಿ DPP ಅಂದ್ರೆ ರ್ಯಾಂಡಮ್ ಆಗಿ ಏನೋ ಅದು ಕ್ವಶನ್ ಯಾರೋ ಟೈಪ್ ಮಾಡಿ ಕೊಡ್ತಾರೆ, ನಿಮ್ಗೆ ಟೀಚ್ ಮಾಡ್ತಾರೆ. ಇಟ್ಸ್ ನಾಟ್ ಲೈಕ್ ದಟ್. ಎವ್ರಿ ಕ್ವಶನ್ ಐ ಹ್ಯಾವ್ ಚೂಸನ್ ಆ್ಯಂಡ್ ಐ ಹ್ಯಾವ್ ಥಾಟ್. ಅದರಿಂದ ಇಫ್ ಇಂಟ್ರೆಸ್ಟ್ ಯು ಕ್ಯಾನ್ ಜಾಯಿನ್ ಟು ಸಿಂಪ್ಲಿಫೈಡ್ ಮೈಂಡ್ಸ್ CET ಕೋರ್ಸಸ್. ಓಕೆ, ನೆಕ್ಸ್ಟ್ ಅಗೇನ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಇನ್ ಸೀರೀಸ್. ನೋಡಿ, ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ರೆಸಿಸ್ಟರ್ಸ್ ಏನಾಗುತ್ತೆ ನಿಮಗೆಲ್ಲ ಫಾರ್ಮುಲಾ ಗೊತ್ತಿರುತ್ತೆ, ನೀವೆಲ್ಲ 10ನೇ ಕ್ಲಾಸ್ ಓದಿರ್ತೀರ. ರೆಸಿಸ್ಟರ್ಸ್ ಮೀನ್ಸ್ ವಾಟ್ ಹ್ಯಾಪನ್ ಬೇಸಿಕಲಿ ದೇರ್ ರೆಸಿಸ್ಟರ್ಸ್ ಅನ್ನೋದು ಎನರ್ಜಿ ಡಿಸಿಪೇಟ್ ಮಾಡುತ್ತೆ. ಅವು ಎನರ್ಜಿ ಸ್ಟೋರ್ ಮಾಡೋದಿಲ್ಲ, ಎನರ್ಜಿ ಡಿಸಿಪೇಟ್ ಮಾಡುತ್ತೆ. ಕೆಪಾಸಿಟರ್ ಎನರ್ಜಿ ಸ್ಟೋರ್ ಮಾಡ್ಕೊಳುತ್ತೆ. ಸೊ ಎರಡದು ಫಂಕ್ಷನ್ ಆಪೋಸಿಟ್. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎರಡು ಆಪೋಸಿಟ್ಟು, ಎರಡು ಸೇಮ್ ಅಲ್ಲ. ಈಗ ನಾವು ರೆಸಿಸ್ಟರ್ಸ್ ತೊಗೊಂಡ್ರೆ ಸೀರೀಸಲ್ಲಿ R1 is equal to R1 plus R2 plus R1 plus R2 plus R. ದಿಸ್ ಅ ಫಾರ್ಮುಲಾ. ಅದೇ ಪ್ಯಾರಲಲ್ ತೊಗೊಂಡ್ರೆ 1/R ಬರುತ್ತೆ. ಇಲ್ಲಿ ನಾವು ಉಲ್ಟಾ, ಇಲ್ಲಿ ಸೀರೀಸಲ್ಲಿ ತೊಗೊಂಡಾಗ ನನಗೆ 1/C equivalent is equal to 1/C1 plus 1/C2 plus 1/C3 ಬರುತ್ತೆ. ಇಲ್ಲಿ ನಾನು ಇಫ್ ಐ ಟೇಕ್ ಫಾರ್ ಎಕ್ಸಾಂಪಲ್ ಇಂದ ಸೀರೀಸಲ್ಲಿ ತೊಗೊಂಡ್ರೆ, ಬಟ್ ರೆಸಿಸ್ಟರ್ಸಲ್ಲಿ ಸೀರೀಸಲ್ಲಿ ಆ್ಯಡ್ ಆಗುತ್ತೆ, ಇಲ್ಲಿ 1/C ಬರುತ್ತೆ. ಅರ್ಥ ಇದೆ ಕ್ಲಿಯರ್ ಆಗಿ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಹೇಗೆ ಬಂದು ಸಿಂಪಲ್ ಮಕ್ಕಳೇ ಫಾರ್ಮುಲಾ. ಸಿ ವೆನ್ ಐ ಟೇಕ್ ದಿ ಸೀರೀಸ್ Q ವಿಲ್ ಬಿ ಸೇಮ್ ಆಲ್ ದ ಟೈಮ್. So we know the formula is equal to C is equal to Q by V, or ಇಲ್ಲಿ ಏನಾಗುತ್ತೆ ವೋಲ್ಟೇಜ್ ಆ್ಯಡ್ ಆಗುತ್ತೆ. ಸೀರೀಸಲ್ಲಿ ಆಲ್ವೇಸ್ ವೋಲ್ಟೇಜ್ ಆ್ಯಡ್ಸ್ ಅಪ್. V is equal to V1 plus V2 plus V3. So I can get the V as Q by C1. If you want to get V1, it is Q by C1. Q ಸೇಮ್ ಇರುತ್ತೆ. ಇದು ನಿಮಗೆ Q by C1 plus Q by C2 plus ನಿಮಗೆ Q by C3 ಬರುತ್ತೆ. C3 ಬರುತ್ತೆ. So this overall Q by C equal to 100. So take the Q common out, you'll get 1/C is equal to 1/C1 plus 1/C2 plus 1/C3. I have done the derivation here. Exam on where ಕೇಳಿದ್ರೆ simple derivation ಬರೀರಿ. So here what it will be same. Here Q is same. V adds up. V is equal to V1 plus V2 plus V3. V ಅನ್ನೋದು ಆ್ಯಡ್ ಆಗುತ್ತೆ, Q ಅನ್ನೋದು ಸೇಮ್ ಇರುತ್ತೆ. ಅರ್ಥ ಆಗಿದೆ ಕ್ಲಿಯರ್ ಆಗಿ? ದಟ್ಸ್ ವೆರಿ ಸಿಂಪಲ್. ಸೊ ಡಿರೈವೇಷನ್ ಇದೆ, ಈ ಥರ ಎಕ್ಸಾಮಲ್ಲಿ ಬರೆದು ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ಅ ಸೇಮ್ ಥಿಂಗ್. ನಾವು ವಿ ಹ್ಯಾವ್ ಸೀರೀಸ್ ಮಕ್ಕಳೇ. ಅಗೇನ್ ಸೇಮ್ ಥಿಂಗ್. ಸೀರೀಸ್ ಏನಾಗುತ್ತೆ ಬೇಸಿಕಲಿ ಇಲ್ಲಿ ವೋಲ್ಟೇಜ್ ಸೇಮ್ ಇರುತ್ತೆ, ಚಾರ್ಜ್ ಆ್ಯಡ್ ಆಗುತ್ತೆ. ಸೊ Q is equal to Q1 plus Q2. ಸೊ ನಾನು Q ಫಾರ್ಮುಲಾ C is equal to Q by V ತೊಗೊಂಡ್ರೆ Q is equal to CV, that is C1 into V, or you can take C equivalent into V, and this is C1 basically into V and C2 into V. Just take the V common, it will get cancelled. Simple. The simple derivation exam ಅಲ್ಲಿ ಕೇಳಿದ್ರೆ ಈ ರೀತಿ ಬರೀರಿ. V ಕಾಮನ್ ತಗೊಳ್ಳಿ and you take ಎರಡು ಈಕ್ವೇಟ್ ಮಾಡೋ ಕ್ಯಾನ್ಸಲ್, V ಕ್ಯಾನ್ಸಲ್ ಆಗುತ್ತೆ, you will get the answer. ಬಟ್ ಎಕ್ಸಾಮ್ ಅಲ್ಲಿ ಕೇಳಿ ಇದೇ ರೀತಿ ಬರೀಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ದಟ್ಸ್ ನೆಕ್ಸ್ಟ್ ಕಮಿಂಗ್ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್. ತುಂಬ ಸಲ ಎಕ್ಸಾಮಲ್ಲಿ ಕೇಳಿಲ್ಲ, ಫಸ್ಟ್ ಕೇಳ್ತಾ ಇದ್ರು ಒಂದು ಲಾಸ್ಟ್ ಫ್ಯೂ ಇಯರ್ಸ್ ನಾಟ್ ಆಸ್ಕಿಂಗ್ ದಿಸ್ ಕ್ವೆಶನ್ ಮಚ್, ಬಟ್ ವೆರಿ ಸಿಂಪಲ್. ಯು ಹ್ಯಾವ್ ಟು ನೋ ದ ಫಾರ್ಮುಲಾ. ನಾನು ಕ್ವಿಕ್ ಡಿರೈವೇಷನ್ ಕೊಡಿ. ಎನರ್ಜಿ ಆಫ್ ಆ್ಯನ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ. ಸೊ ವಿ ನೋ ಕೈನೆಟಿಕ್ ಎನರ್ಜಿ ಇಸ್ ಹಾಫ್ mv ಸ್ಕ್ವೇರ್ ಅಲ್ವಾ? ಅದೇ ರೀತಿ ವಿ ಹ್ಯಾವ್ ದ ಎನರ್ಜಿ ಆಫ್ ಎ ಕೆಪಾಸಿಟರ್ ಇಸ್ ಹಾಫ್ CV ಸ್ಕ್ವೇರ್ ಅಂತ ಬೇಸಿಕಲಿ. ಅದೇ ರೀತಿ ಎನರ್ಜಿ ಆಫ್ ಎ ಇಂಡಕ್ಟರ್ ಇಸ್ ಹಾಫ್ Li ಸ್ಕ್ವೇರ್. ಅದು ನಿಮ್ಗೆ ಆಮೇಲೆ ಒನ್ಸ್ ಯು ಲರ್ನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಆಲ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಫಾರ್ಮುಲಾ. ಎನರ್ಜಿ ಸ್ಟೋರ್ಡ್ ಇಂಡಕ್ಟರ್, ಕೆಪಾಸಿಟರ್, ರೆಸಿಸ್ಟರ್, ಆಲ್ ದೋಸ್ ಥಿಂಗ್ಸ್.
ಸಿಂಪಲ್ ಆಗಿ ಹೇಗೆ ಫೈಂಡ್ ಮಾಡ್ತೀರಾ? ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. I want to find, I have a parallel plate capacitor. So imagine that I want to move a small charge dq from one plate to other plate. So work done, formula always a simple formula. V is equal to work done by quantity of charge moved. If I want to do a small dw work to move charge dq, then it is V into dq. And now I want to get total work done, but I have dq here. So to get the voltage in terms of q, so we know that using the formula C is equal to q by V, and q is equal to V alva. V is equal to, so q by C. So get substitute this as q by C and into dq, and that is dw. So total work done, so you can see that you can take the w out and total work done, and if you integrate it, I can take 1 by C out. Integration of q into dq is like x into dx. X into dx formula x square divided by 2 ಬರುತ್ತೆ. So ನಿಮಗೆ ಆನ್ಸರ್ q square divided by q square by 2. ಸಿಂಪಲ್ ಡಿರೈವೇಶನ್, ಸಿಂಪಲ್, ಅದೇನು ದೊಡ್ಡದೇನಲ್ಲ. ಅರ್ಥ ಆಯ್ತು? ಎಕ್ಸಾಮಲ್ಲಿ ಕೇಳಿದ್ರೆ, ಸೊ ವಿ ಹ್ಯಾವ್ ಐ ರಿಟರ್ನ್ ದಿಸ್ ಡಿರೈವೇಶನ್. ಸೊ ರೈಟ್ ಇನಿಷಿಯಲ್ ಸಮ್ ಸೆಂಟೆನ್ಸಸ್ ನೀವೇ ಸ್ವಂತ ಬರೀರಿ. ಡಿ ಡಬ್ಲ್ಯೂ ವರ್ಕ್ ಡನ್ ಇಸ್ ಡನ್ ಟು ಮೂವ್ ಚಾರ್ಜ್ ಡಿ ಕ್ಯೂ, ಆ್ಯಂಡ್ ಅದಾದಮೇಲೆ ಟೋಟಲ್ ವರ್ಕ್ ಡನ್ ಕ್ಯಾನ್ ಬಿ ಡನ್ ಬೈ, ಸೊ ಸ್ಟಾರ್ಟಿಂಗಲ್ಲಿ ಸ್ಮಾಲ್ ಚಾರ್ಜ್ ಡಿ ಕ್ಯೂ ಮೂವ್ ಮಾಡ್ತಾ ಇದ್ದೀನಿ, ಬಟ್ ಐ ವಾಂಟ್ ಟು ಗೆಟ್ ಟೋಟಲ್ ಕ್ಯಾಪಿಟಲ್ ಕ್ಯೂ. ಇನಿಷಿಯಲಿ ಸ್ವಲ್ಪ ಮೂವ್ ಮಾಡ್ತೀನಿ 0.1, ಬಟ್ ಐ ವಾಂಟ್ 10 ಕೂಲಮ್ಸ್ ಟೋಟಲ್ ಕ್ಯಾಪಿಟಲ್ ಕ್ಯೂ ಫ್ರಮ್ 0 ಟು ಐ ಆಮ್ ಚಾರ್ಜಿಂಗ್ ಟು ಕ್ಯೂ ಪ್ಲೇಟ್. ಅದನ್ನು 0 ಇಂದ ಕ್ಯೂಗೆ ಇಂಟಿಗ್ರೇಟ್ ಮಾಡಿದಾಗ ಈ ಫಾರ್ಮುಲಾ ಬರುತ್ತೆ ನಿಮಗೆ. ಬಟ್ ದಿಸ್ ಇಸ್ 100% ಇಂಪಾರ್ಟೆಂಟ್ ಫಾರ್ ಕ್ವಶನ್ ಫಾರ್ CETs. ದಿಸ್ ಇಸ್ ನೋ ಡೌಟ್, 100% ಇಂಪಾರ್ಟೆಂಟ್ ಕ್ವಶನ್ ಬಂದೇ ಬರುತ್ತೆ. ಐ ಮೀನ್ ಯು ಡೆಫಿನೆಟ್ಲಿ ಗೋಂಟ್ ಯೂಸ್ ದಿಸ್ ಫಾರ್ಮುಲಾ. ಈ ಫಾರ್ಮುಲಾ ಆಗಲಿ, ಇಲ್ಲ ಅಂತ ಹೇಳಿದ್ರೆ ಈ ಫಾರ್ಮುಲಾಸ್ ಆಗಲಿ, ಎನರ್ಜಿ ಡೆನ್ಸಿಟಿ ಫಾರ್ಮುಲಾ ಡೈರೆಕ್ಟ್ ಇದೇ ಕ್ವಶನ್, ಜಸ್ಟ್ ಎನರ್ಜಿ ಡೆನ್ಸಿಟಿನೇ ಕೇಳಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಬಟ್ ಬೋರ್ಡ್ ಎಕ್ಸಾಮ್ ಅಷ್ಟೊಂದು ಕೇಳಿಲ್ಲ ಫ್ಯೂ ಇಯರ್ಸಿಂದ. ಬಟ್ ಅಗೇನ್ ಐ ಆಮ್ ಟೆಲಿಂಗ್ ಯು, ಪ್ಲೀಸ್ ಸ್ಟಡಿ ಎವ್ರಿಥಿಂಗ್, ಯಾವುದನ್ನು ಬಿಡಬೇಡಿ. ಆ್ಯಂಡ್ ಐ ಆಮ್ ಎಕ್ಸಾಮ್ ಸ್ಟಡಿಂಗ್, ಸಿ ಯು ಪ್ರಿಪೇರಿಂಗ್ ಫಾರ್ ಬೋರ್ಡ್ ಎಕ್ಸಾಮ್, ಚೆನ್ನಾಗಿ ಪ್ರಿಪೇರ್ ಆಗಿ. ಆಟೋಮೆಟಿಕ್ಲಿ CET ಆಲ್ಮೋಸ್ಟ್ ಅರ್ಧ ಪ್ರಿಪೇರ್ ಆಗಿರುತ್ತೆ ನೀವು. ಅರ್ಥ ಆಗಿದೆ? ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಅ ಫಾರ್ಮುಲಾ, ಎನರ್ಜಿ ಡೆನ್ಸಿಟಿ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್. ಅಂದರೆ ನಾವು ಯಾವುದೊಂದು ಕೆಪಾಸಿಟರ್ ತೊಗೊಂಡ್ರೆ ಹೌ ಮಚ್ ಎನರ್ಜಿ ಇಟ್ ಕ್ಯಾನ್ ಸ್ಟೋರ್ ಪರ್ ಯೂನಿಟ್ ವಾಲ್ಯೂಮ್, ಬಿಕಾಸ್ ಕೆಪಾಸಿಟರ್ದು ಎನರ್ಜಿ ಡಿಪೆಂಡ್ ಆಗೋದು ಡೈಮೆನ್ಷನ್ಸ್ ಮೇಲೆ. ಸೊ ಅಗೇನ್ ದಿಸ್ ಕ್ವಶನ್ ಕ್ಯಾನ್ ಬಿ ಆಸ್ಡ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ಎನರ್ಜಿ ಆಫ್ ಎ ಕೆಪಾಸಿಟರ್, the capacitance of a capacitor. Capacitance depends upon the dimensions. C is equal to A epsilon naught by D. Artha aayta basically. Now here how much energy is storing per unit volume. You divide ADA divide ಮಾಡಿ, you'll get this formula. I've given all this in derivation ಕೇಳೋದಿಲ್ಲ mostly. It's not required, but just remember the formula, that's enough. And especially for CET, this question is already asked in the exam. CET already ಕೇಳಿದ್ದಾರೆ. 1-2 years back already this question is asked. If you know the formula, answer is straightforward. You can ಆರಾಮಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮಾಡ್ಬೋದು, ನೀವು ಅಪ್ರಾಕ್ಸಿಮೇಟ್ ಮಾಡ್ಕೊಂಡು ಆನ್ಸರ್ ಫೈಂಡ್ ಮಾಡ್ಬೋದು. ಅರ್ಥ ಆಯ್ತಾ ಮಕ್ಕಳೇ? ದಟ್ಸ್ ಇಟ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಚಾಪ್ಟರ್. ನಿಮ್ಗೆ ಹೇಗೆ ಅನ್ಸೋದು ಕಮೆಂಟ್ ಮಾಡಿ ಹೇಳಿ ನನಗೆ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋಸ್. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.